श्रीगुरुभ्यो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। तपो विद्या विरक्त्यादि सद्गुणोघाकरानहम् वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। तपस्वाध्याय शुश्रूष कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿ ವಾಹನ್ನ ಗೆರಗುವೆ ಅನುದೀನ ರಕ್ಷಿಸಲಿ ನಮ್ಮ ವಧುವರರ. ಶೋಭಾನೆ 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 ಮಾವನ ಕೊಂದೊಬ್ಬ ಮರುಳಾಗಿಹನು ಗಾಢ ಹಾರ್ವಾನ ಕೊಂದೊಬ್ಬ ಬಳಲೀದ ಜೀವಾರ ಕೊಂದೊಬ್ಬ ಕುಲಗೇಟ್ಯೆಂದೆನಿಸಿದ ಶಿವನಿಂದೊಬ್ಬ ಬಯಲಾದ. 21ನೆಯ ಪದ್ಯ. ಲಕ್ಷ್ಮೀದೇವಿ ತನ್ನ ಸ್ವಯಂವರದಲ್ಲಿ ಅರ್ಹತೆಯನ್ನ ಪರೀಕ್ಷೆ ಮಾಡ್ತಾ ಇದ್ದಾಳೆ. ಎಲ್ಲಾ ಪುರುಷರ ಅರ್ಹತೆಯನ್ನ ಪರೀಕ್ಷೆ ಮಾಡ್ತಾ ಇದ್ದಾಳೆ. ಮಾವನ ಕೊಂದೊಬ್ಬ ಅಂದ್ರೆ ತನ್ನ ಮಕ್ಕಳ ಕೊಂದ ತಾನೇ ಪೇಳುವುದಕ್ಕೆ ಮನ್ನಾದಿ ಲಕ್ಷ್ಮಿ ನಾಚಿಕೊಂಡು ಅಂತ ತನ್ನ ಮಕ್ಕಳ ಹೆಸರನ್ನು ಹೇಳಲಿಕ್ಕೆ ಅವಳಿಗೆ ಲಜ್ಜೆ ಆಯ್ತು. ಹಾಗಾಗಿ ಹೆಸರು ಹೇಳದೆ ಉನ್ನತ ದೋಷಗಳು ಎಣಿಸಿದಳು ಅಂತ ಅವರಲ್ಲಿರುವ ದೊಡ್ಡ ದೊಡ್ಡ ದೋಷಗಳನ್ನ ಹೇಳ್ತಾ ಇದ್ದಾಳೆ. ಮಾವನ್ನ ಕೊಂದೊಬ್ಬ ಮರುಳಾಗಿಹನು ಗಡ. ಇದಕ್ಕೆ ಶಬ್ದಾರ್ಥ ಏನು ಅಂದ್ರೆ, ರುದ್ರದೇವರು ದಕ್ಷ ಪ್ರಜಾಪತಿಯ ಮಾವನು ಅವನ ತಲೆಯನ್ನ ಕಡಿದು ಮರುಳಾಗಿಹನು ಗಡ ಅಂದ್ರೆ ಹುಚ್ಚನಾಗಿದ್ದಾನೆ ನಿಶ್ಚಯ ಅಂತ ಅರ್ಥ. ಇಂತಹ ರುದ್ರನನ್ನ ವಿವಾಹ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಏನೇನೋ ಬದುಕಿನಲ್ಲಿ ಸಮಸ್ಯೆಯ ಸುಳಿವಿನಲ್ಲಿ ಸಿಕ್ಕಿಕೊಂಡವನು ರುದ್ರ. ಎಲ್ಲಾ ಪುರಾಣಗಳಲ್ಲೂ ದಕ್ಷಾಧ್ವರದ ಕಥೆ ಇದೆ. ಶಿವ ಪರಮೇಶ್ವರ ಜಗದೀಶ ಅಂತ ಪ್ರಸಿದ್ಧನಾಗಿದ್ದಾನೆ. ಆದರೆ ದಕ್ಷ ಪ್ರಜಾಪತಿಯ ಶಿರಚ್ಛೇದನ ಮಾಡಿ ಹುಚ್ಚನಂತೆ ಸ್ಮಶಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಅದನ್ನ ಯೋ ದಕ್ಷ ಶಾಪಾತ್ ಪೈಶಾಚ್ಯಂ ಪ್ರಾಪ್ತಃ ಪ್ರೇತ ಪಿಶಾಚರಾಟ್ ಅಂತ ಒಂದು ಪುರಾಣದ ವಾಕ್ಯ. ದಕ್ಷ ಪ್ರಜಾಪತಿ ಶಾಪ ಕೊಟ್ಟನಂತೆ, ನೀನು ಪಿಶಾಚಿಯಾಗಿ ಪ್ರೇತಗಳಿಗೆಲ್ಲ ಅಧಿಪತಿಯಾಗಿ ಸ್ಮಶಾನದಲ್ಲಿ ಸಂಚಾರ ಮಾಡುವಂತ ದಕ್ಷ ಪ್ರಜಾಪತಿ ಶಾಪ ಕೊಟ್ಟ. ವಾಸ್ತವಿಕವಾಗಿ ಅಧಮರು ಏನಾದ್ರೂ ಶಾಪ ಕೊಟ್ರೆ ಲೋಕದಲ್ಲಿ ಒಂದು ನಿಯಮ ಇದೆ. ಉತ್ತಮರು ನಮ್ಮನ್ನ ಶಪಿಸ್ತಾರೆ, ಅಧಮರು ನಮ್ಮನ್ನ ಶಪಿಸ್ತಾರೆ. ಉತ್ತಮರು ನಮ್ಮನ್ನ ಶಪಿಸಿದ್ರೆ ಅದು ಶಾಪ, ಅಧಮರು ನಮ್ಮನ್ನ ಶಪಿಸಿದ್ರೆ ಅದು ಅಲ್ಪ ಕಾಲದಲ್ಲಿ ಸ್ವಲ್ಪ ಪಾಪವನ್ನು ಕೊಡುತ್ತಷ್ಟೇ. ಆದರೆ ಉತ್ತಮರಾದವರು, ಪಾಠ ಹೇಳಿದ ಗುರುಗಳು, ತಂದೆ ತಾಯಿ, ಆ ಕೈ ಹಿಡಿದ ಗಂಡ, ಇವರೆಲ್ಲರೂ ಕೂಡ ಮನಃಪೂರ್ವಕವಾಗಿ ಏನಾದ್ರೂ ಶಪಿಸಿದ್ರೆ ನಮ್ಮ ಬದುಕಿನ ಜ್ಞಾನ ಪುಣ್ಯಗಳು ನಾಶ ಆಗುತ್ತಂತೆ. ಮಧ್ವಾಚಾರ್ಯರು ಹೇಳ್ತಾರೆ, ಉತ್ತಮೇಶು ಕೃತಾಹ ಶಾಪಾಹ ಕರ್ತೃಣಾಂ ಜ್ಞಾನ ಪುಣ್ಯಯೋ ನಿಶೇಷೇಣ ನಿಹಂತಾರಃ ತದನುಗ್ರಹಮಂತರ ಅಂತ. ಭಗವಂತನ ಅನುಗ್ರಹಕ್ಕೂ ಅದು ಪ್ರತಿಬಂಧಕವಾಗುತ್ತೆ. ಉತ್ತಮರ ಶಾಪವನ್ನ ಪಡಿಬಾರದು. ಅಧಮರೇನಾದ್ರೂ ಶಾಪ ಕೊಟ್ರೆ ಅತ್ಯಲ್ಪ ಅಲ್ಪಕಾಲಾಶ್ಚ ನ ಸಮ್ಯಕ್ ಪ್ರಭವಂತ್ಯತೆ. ಅಧಮರೇನಾದ್ರೂ ನಮಗೆ ಶಾಪ ಕೊಟ್ರೆ ಅಂದ್ರೆ ನಮ್ಮ ಮನೆ ಯಾರೋ ಕೆಲಸದವರು ಅವರು ನಮ್ಮನ್ನ ಶಪಿಸಿದ್ರೆ ಅಲ್ಪ ಕಾಲದಲ್ಲಿ ಸ್ವಲ್ಪ ಏನೋ ಕಷ್ಟ ಆದಂತೆ ಆಗುತ್ತೆ, ಬೇಗ ಪರಿಹಾರವಾಗುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಮನೆಯಲ್ಲಿ ಇರುವ ಹೆತ್ತ ತಂದೆ ತಾಯಿಗಳು, ಅತ್ತೆ ಮಾವ ಅವರೆಲ್ಲ ಶಾಪ ಕೊಟ್ರೆ ಅದು ದೊಡ್ಡ ದುಃಖದಲ್ಲಿ ಪರಿಣಾಮವನ್ನು ಹೊಂದುತ್ತೆ, ಭಗವಂತನ ಅನುಗ್ರಹದಲ್ಲಿಯೂ ಹಿನ್ನಡೆಯಾಗುತ್ತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತಿದೆ. ವಾಸ್ತವಿಕವಾಗಿ ಯೋಗ್ಯತೆಯಲ್ಲಿ ನೋಡಿದಾಗ ರುದ್ರದೇವರಿಗಿಂತ ದಕ್ಷ ಪ್ರಜಾಪತಿಯ ಯೋಗ್ಯತೆ ಅಧಮವಾದ ಯೋಗ್ಯತೆ.
ಆದರೆ ದಕ್ಷ ಪ್ರಜಾಪತಿ ಶಾಪ ರುದ್ರದೇವರಲ್ಲಿ ಸ್ವಲ್ಪ ಮಟ್ಟಿಗೆ ಕಂಡಿದೆ. ಅಂದ್ರೆ ರುದ್ರದೇವರು ಈ ಈ ಪ್ರಸಂಗದಲ್ಲಿ ಬರುತ್ತೆ ಏನು ಅಂದ್ರೆ ಎರಡು ಕಾರಣ. ಒಂದು ದಕ್ಷ ಪ್ರಜಾಪತಿಯ ಶಾಪ ಕಾರಣ ರುದ್ರದೇವರಿಗೆ, ಅವರು ಸ್ಮಶಾನದಲ್ಲಿ ಸಂಚಾರ ಮಾಡಲಿಕ್ಕೆ. ಮತ್ತೊಂದು ಕಾರಣ ಏನು ಅಂದ್ರೆ ಗರ್ಭಿಣಿ ಸ್ತ್ರೀ ಹತ್ಯೆಯನ್ನ ಮಾಡಿದಾರಂತೆ ರುದ್ರದೇವರು. ಸಂಧ್ಯಾಕಾಲದಲ್ಲಿ ಯಾರು ಗರ್ಭವನ್ನ ಧರಿಸ್ತಾರೆ, ಸಂಧ್ಯಾಕಾಲದಲ್ಲಿ ಮೈಥುನಾಸಕ್ತರಾದವರನ್ನ ರುದ್ರದೇವರು ಬಂದು ಸಂಹಾರ ಮಾಡ್ತಾರಂತೆ. ಅದು ಭಾಗವತದಲ್ಲಿ ದಿತಿ ಕಶ್ಯಪರ ಸಂಬಂಧದ ವಿಷಯದಲ್ಲಿ ಇದೆ. ಅದು ರುದ್ರದೇವರ ಸಂಚಾರ ಮಾಡುವ ಸಮಯದಲ್ಲಿ ನೀನು ನನ್ನ ದೇಹದ ಸಂಬಂಧವನ್ನ ಅಪೇಕ್ಷೆ ಪಡ್ತಾ ಇದ್ದೀ, ಇದು ತುಂಬಾ ದೊಡ್ಡ ಅಪರಾಧ ಅಂತ ಕಶ್ಯಪರು ಹೇಳಿದ್ರು. ದಿತಿದೇವಿ ಬಲಾತ್ಕಾರ ಮಾಡ್ತಾಳೆ. ಈ ರೀತಿಯಾಗಿ ಒಟ್ಟಿನಲ್ಲಿ ರುದ್ರದೇವರಿಗೆ ಸಂಧ್ಯಾಕಾಲ ಅಕಾಲಗಳಲ್ಲಿ ಸ್ತ್ರೀ ಸಂಘ ಮಾಡಿದವರ ಗರ್ಭಿಣಿ ಸ್ತ್ರೀಯರ ಹತ್ಯೆಯನ್ನ ಮಾಡಬೇಕು ಅಂತ ಒಂದು ನಿಯಮ ಇದೆ ಭಗವಂತನದ್ದು. ಆದ್ರೆ ಗರ್ಭಿಣಿ ಸ್ತ್ರೀಯನ್ನ ಕೊಲ್ಲೇಬಾರದು ಅಂತ ಇನ್ನೊಂದು ಲೋಕದ ನಿಯಮ ಇದೆ. ಆದ್ರೆ ಆ ಪಾಪ ಪ್ರಾಯಶ್ಚಿತ್ತಕ್ಕಾಗಿ, ಅಂದ್ರೆ ಗರ್ಭಿಣಿ ಸ್ತ್ರೀಯರು ಅಪರಾಧಿನಿಯರಾದ ಗರ್ಭಿಣಿ ಸ್ತ್ರೀಯರ ಒಂದು ಸಂಹಾರದ ಪ್ರಾಯಶ್ಚಿತ್ತಕ್ಕಾಗಿ ರುದ್ರದೇವರು ಸ್ಮಶಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತ ಒಂದು ಕಥೆ ಇದೆ. ಇನ್ನೊಂದು ಕಥೆ ಏನಿದೆ ಅಂದ್ರೆ ದಕ್ಷ ಪ್ರಜಾಪತಿಯ ಶಾಪದಿಂದಾಗಿ ಪೈಶಾಚ್ಯ ಭಾವ ಬಂತು. ಮರುಳಾಗಿ ಹನುಗಡ ಅಂದ್ರೆ ಪಿಶಾಚಿಯಂತೆ ಆಗಿದ್ದಾರೆ ರುದ್ರದೇವರು ಅಂತ ಇನ್ನೊಂದು ಕಥೆ ಇದೆ. ಇದು ಎರಡೂ ಕಥೆಗಳನ್ನ ಮೀರಿದ ಮತ್ತೊಂದು ಕಥೆ ಇದೆ. ಏನು ಕಥೆ ಅಂದ್ರೆ ಎಲ್ಲಾ ಭೂತ ಪ್ರೇತಗಳನ್ನ ಬ್ರಹ್ಮದೇವರು ಸೃಷ್ಟಿಯಲ್ಲಿ ಮಾಡಿದಾಗ ಅವುಗಳಿಂದ ಜನಗಳಿಗೆ ಉಪದ್ರವವೇ ಅಧಿಕವಾದಾಗ ರುದ್ರದೇವರಿಗೆ ನೀವು ಆ ಭೂತ ಪ್ರೇತಗಳನ್ನ ಸ್ಮಶಾನದಲ್ಲಿದ್ದು ತಡಿಬೇಕು ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಆ ದೃಷ್ಟಿಯಿಂದ ವಿಶೇಷವಾಗಿ ರುದ್ರದೇವರು ಈ ರೀತಿಯಾದ ಒಂದು ಸ್ಥಿತಿಯನ್ನ ಹೊಂದಿದ್ದಾರೆ. ಅಂದ್ರೆ ಒಂದು ದಕ್ಷ ಪ್ರಜಾಪತಿಯ ಶಾಪ, ಇನ್ನೊಂದು ಭಗವಂತನ ಆದೇಶ, ಇನ್ನೊಂದು ಬ್ರಹ್ಮದೇವರ ಆದೇಶ. ಒಟ್ಟಿನಲ್ಲಿ ಏನಾಯ್ತು ಅಂದ್ರೆ ರುದ್ರದೇವರು ಸ್ಮಶಾನದಲ್ಲಿ ಸಂಚಾರ ಮಾಡುವುದಂತೂ ತಪ್ಪಲಿಲ್ಲ. ಹಾಗಾಗಿ ಇದೊಂದು ಅಲ್ಪತೆಯ ಸಂಕೇತ ಅಂತ ಹೇಳಿದ್ದಾರೆ. ಇಂಥವರನ್ನ ವಿವಾಹ ಮಾಡಿಕೊಂಡ್ರೆ ಇವರು ಸ್ಮಶಾನದಲ್ಲಿ ಸಂಚಾರ ಮಾಡ್ತಾ ಇರಬೇಕಾಗುತ್ತೆ. ಪ್ರಮಥ ಗಣಗಳ ಜೊತೆಗೆ ಸ್ಮಶಾನದಲ್ಲಿ ಸಂಚಾರ ಮಾಡುವಂತಹ ಅರ್ಹತೆ ರುದ್ರದೇವರಲ್ಲಿ ಇದೆ. ಆ ದೃಷ್ಟಿಯಿಂದ ಇದು ಒಳ್ಳೆಯದಲ್ಲ. ಮಾವನ ಕೊಂದೊಬ್ಬ ಮರುಳಾಗಿ ಹನು ಗಡ. ನಿಶ್ಚಯ ಮಾವನನ್ನು ಕೊಂದಿರುವಂತಹ ರುದ್ರದೇವ ಹುಚ್ಚನಾಗಿ ಅಲಿತಾ ಇದ್ದಾನೆ ಅಂತ ವಾದಿರಾಜರು ಪ್ರಕೃತ ನಾನವಾಗ ಪ್ರಮಾಣ ಹೇಳಿದೆ. ದಕ್ಷ ಪ್ರಜಾಪತಿಯ ಶಾಪ ಏನು ಅಂದ್ರೆ ಯೋ ದಕ್ಷ ಶಾಪಾತ್ ಪೈಶಾಚ್ಯಂ ಪ್ರಾಪ್ತಃ ಪ್ರೇತ ಪಿಶಾಚರಾಟ್ ಅಂತ, ಪ್ರೇತ ಪಿಶಾಚಿಗಳಿಗೆಲ್ಲ ನೀನು ರಾಜನಾಗು ಅಂತ ದಕ್ಷ ಪ್ರಜಾಪತಿ ಶಪಿಸಿದ್ದಾನೆ. ಅದರ ಪ್ರಭಾವದಿಂದಾಗಿ ಈ ಪ್ರೇತ ರಾಜನಾಗಿದ್ದಾನೆ ರುದ್ರ. ಇಂತಹ ರುದ್ರನನ್ನ ಸ್ವೀಕಾರ ಮಾಡುವುದು ಯೋಗ್ಯವಲ್ಲ ಅಂತ ಜಗನ್ಮಾತೆಯಾದ ಲಕ್ಷ್ಮೀದೇವಿ ಆಲೋಚನೆಯನ್ನ ಮಾಡಿದ್ಲು. ಅದಾದ ಮೇಲೆ ಹಾರ್ವನ ಕೊಂದೊಬ್ಬ ಬಳಲಿದ. ಹಾರುವವ ಅಂದ್ರೆ ಬ್ರಾಹ್ಮಣರಿಗೆ ಹೆಸರು ಹಾರುವವ ಅಂತ, ಮಡಿ ಮಾಡುವವರು ಅಂತ ಅರ್ಥ. ಹಾರ್ವನ ಕೊಂದೊಬ್ಬ ಅಂದ್ರೆ ಈ ಬ್ರಾಹ್ಮಣನನ್ನು ಕೊಂದು ಒಬ್ಬ ಬಳಲಿದ. ಇದು ಇಂದ್ರದೇವರ ಕಥೆ. ಇಂದ್ರದೇವರು ವೃತ್ರಾಸುರನನ್ನ ವಧೆ ಮಾಡ್ತಾರೆ. ವೃತ್ರಾಸುರನ ವಧೆ ಮಾಡ್ಲಿಕ್ಕೆ ಕಾರಣ ಏನು ಅಂದ್ರೆ ಅವತ್ತಿನ ಕಾಲದಲ್ಲಿ ತೊಷ್ಟು ಪ್ರಜಾಪತಿ ಮಗನಾದ ವಿಶ್ವರೂಪಾಚಾರ್ಯರನ್ನ ಮೊದಲು ಸಂಹಾರ ಮಾಡ್ತಾರೆ. ವಿಶ್ವರೂಪಾಚಾರ್ಯರ ಸಂಹಾರದ ಕಥೆಯನ್ನು ಇಟ್ಟುಕೊಳ್ಬಹುದು. ಅಂದ್ರೆ ವಿಶ್ವರೂಪಾಚಾರ್ಯರು ದೇವತೆಗಳಿಗೆ ಕುಲಗುರುಗಳಾಗಿ ಬಂದು ಆ ದೇವಲೋಕದ ರಹಸ್ಯವನ್ನೆಲ್ಲ ದೈತ್ಯರಿಗೆ ಹೇಳ್ತಾ ಇರ್ತಾರೆ. ಇದು ದೇವಹೇಳನ ಆಯ್ತು. ದೇವಹೇಳನ ಅಂದ್ರೆ ದೇವತೆಗಳಿಗೆ ಮಾಡಿದ ಅಪಚಾರ. ದೇವತಾ ರಹಸ್ಯವನ್ನ ತೆಗೆದುಕೊಂಡು ಹೋಗಿ ದೈತ್ಯರಿಗೆ ಹೇಳಿದ್ರೆ ಏನಾಗುತ್ತೆ, ದೈತ್ಯರೆಲ್ಲ ದೇವತೆಗಳನ್ನ ಹಿಂಸೆ ಮಾಡ್ತಾರೆ. ಅದಕ್ಕೆ ದಾರಿ ಮಾಡಿಕೊಟ್ಟವನು ವಿಶ್ವರೂಪಾಚಾರ್ಯ. ಹಾಗಾಗಿ ದೇವತೆಗಳ ಹಿತಕ್ಕೋಸ್ಕರ ವಿಶ್ವರೂಪಾಚಾರ್ಯರನ್ನ ಕೊಂದ್ರೆ ಅವರ ತಂದೆ ತೊಷ್ಟೃ ಪ್ರಜಾಪತಿ ಅವನಿನ್ನೂ ಬದುಕಿದ್ದ. ಅವನು
ಆಭಿಚಾರಿಕ ಕ್ರಿಯೆಯನ್ನು ಮಾಡಿ ವಿಶ್ವರೂಪಾಚಾರ್ಯರನ್ನ ಕೊಂದಿರುವಂತಹ ಇಂದ್ರನನ್ನೇ ಕೊಲ್ಲುವಂತಹ ಒಬ್ಬ ಮಗನನ್ನು ಹುಟ್ಟಿಸ್ತೇನೆ ಅಂತ ಈ ರೀತಿಯಾಗಿ ಒಂದು ಪ್ರತಿಜ್ಞೆಯನ್ನ ಮಾಡಿ ಆ ವಿಶ್ವರೂಪಾಚಾರ್ಯರನ್ನ ಕೊಂದಿರುವಂತಹ ಇಂದ್ರನ ಕೊಲೆಗಾಗಿ ವೃತ್ರಾಸುರನನ್ನ ಸೃಷ್ಟಿ ಮಾಡಿದ. ಒಂದು ಬ್ರಹ್ಮಹತ್ಯೆ ಪಾಪ ಬಂದಿತ್ತು ಈಗಾಗಲೇ ಇಂದ್ರದೇವರಿಗೆ. ಯಾರನ್ನ? ವಿಶ್ವರೂಪನು ಬ್ರಾಹ್ಮಣನೇ. ಆ ಬ್ರಾಹ್ಮಣನನ್ನ ಕೊಂದಾಗ ಬ್ರಹ್ಮಹತ್ಯಾ ಪಾಪ ಬಂತು. ಆವಾಗ ನಾನು ಅವನಿಗೆ ಕೇಳಿದ, ಅನೇಕ ದೇವತೆಗಳೇ, ನಾನು ದೇವತೆಗಳ ಹಿತಕ್ಕೋಸ್ಕರ ವಿಶ್ವರೂಪನನ್ನ ಕೊಂದಿದ್ದೇನೆ, ಈ ಬ್ರಹ್ಮಹತ್ಯಾ ಪಾಪವನ್ನ ಯಾರಾದ್ರೂ ಸ್ವೀಕಾರ ಮಾಡ್ಲಿಕ್ಕೆ ಬನ್ನಿ ಅಂತ ಕರೆದ ಇಂದ್ರ. ಅವಾಗ 4 ಜನ ಬಂದ್ರಂತೆ. ಒಂದು ಭೂಮಿ, ಇನ್ನೊಂದು ಜಲ, ಮತ್ತೊಂದು ವೃಕ್ಷ, ಮತ್ತೊಂದು ಸ್ತ್ರೀಯರು. ಅವರೊಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅದನ್ನ ವಿಭಾಗ ಮಾಡಿಕೊಟ್ಟ ಬ್ರಹ್ಮಹತ್ಯೆಯನ್ನ. ಅಂದ್ರೆ ಈಗ ಉದಾಹರಣೆಗೆ ಭೂಮಿಯಲ್ಲಿ ಒಂದು ಬ್ರಹ್ಮಹತ್ಯೆ ಇದೆ. ಭೂಮಿಯ ಬ್ರಹ್ಮಹತ್ಯೆ ಅಂದ್ರೆ ಏನು? ಭೂಮಿಯ ಅನೇಕ ಬಂಜರು ಪ್ರದೇಶ ಇದೆ. ಆ ಭೂಮಿಗೆ ಒಂದು ವರವನ್ನು ಕೊಟ್ಟ. ಏನು ಅಂದ್ರೆ, ಎಷ್ಟೇ ನಿನ್ನಲ್ಲಿ ಗುಂಡಿಗಳನ್ನ ತೆಗೆದ್ರು, ನೆಲದಲ್ಲಿ ಹಳ್ಳಗಳನ್ನ ಮಾಡಿದ್ರು, ಕಾಲಾಂತರದಲ್ಲಿ ಅದು ಮುಚ್ಚಿ ಹೋಗಬೇಕು ಅಂತ ಒಂದು ವರವನ್ನು ಕೊಟ್ಟ. ಆ ವರದ ಜೊತೆಗೆ ಭೂಮಿ ಆ ಬ್ರಹ್ಮಹತ್ಯೆಯನ್ನು ಸ್ವೀಕಾರ ಮಾಡಿದ್ಲು. ಅದಕ್ಕೋಸ್ಕರ ಈ ಬಂಜರು ಭೂಮಿ ಅಂತಾರೆ. ಅದರ ಜೊತೆಗೆ ಭೂಮಿಯಲ್ಲಿ ಒಂದು ಚೌಳುಪ್ಪು ಅಂತ ಸಿಗುತ್ತೆ, ಭೂಮಿಯಲ್ಲೇ ಹುಟ್ಟುವ ಒಂದು ಉಪ್ಪು. ಆ ಉಪ್ಪನ್ನ ಬ್ರಹ್ಮಹತ್ಯೆ ಅಂತ ಕರೆದಿದ್ದಾರೆ. ಅದನ್ನ ತಿನ್ನಬಾರದು. ಈ ಬ್ಲ್ಯಾಕ್ ಸಾಲ್ಟ್ ಎಲ್ಲ ಇದರಲ್ಲೇ ಸೇರ್ಕೊಳ್ಳುತ್ತೆ. ಅದು ಬ್ರಹ್ಮಹತ್ಯೆ ಅಂತ ಕರೆಸಿಕೊಳ್ಳುತ್ತೆ ಇದು. ಆದ್ರಿಂದ ಈ ಪಾನಿಪುರಿಗೆಲ್ಲ ಅದನ್ನ ಹೆಚ್ಚು ಉಪಯೋಗಿಸ್ತಾರೆ. ಅದನ್ನ ನಾವು ಉಪಯೋಗಿಸಿದ್ರೆ ಅದನ್ನ ಬ್ರಹ್ಮಹತ್ಯೆ ಅಂತ ಕರೀತಾರೆ. ಅದು ಭೂಮಿಯಲ್ಲಿರುವಂತಹ ಬ್ರಹ್ಮಹತ್ಯೆ. ಬಂಜರು ಭೂಮಿ, ಭೂಮಿಯಲ್ಲೇ ಹುಟ್ಟುವ ಕರಿ ಉಪ್ಪು, ಇದೆಲ್ಲವೂ ಕೂಡ ಬ್ರಹ್ಮಹತ್ಯೆ. ಅದಕ್ಕೆ ವರ ಏನ್ ಕೊಟ್ರು ಅಂದ್ರೆ, ತೋಡಿದ ಗುಂಡಿಗಳು ಮತ್ತೆ ಮುಚ್ಚಿಕೊಳ್ಳಬೇಕು ಅಂತ ವರ ಕೊಟ್ಟು ಭೂಮಿಗೆ ಬ್ರಹ್ಮಹತ್ಯೆಯನ್ನು ಕೊಟ್ಟ. ಆಮೇಲೆ ಜಲಾಭಿಮಾನಿಗಳು ಬಂದು ಬ್ರಹ್ಮಹತ್ಯೆಯನ್ನು ಸ್ವೀಕಾರ ಮಾಡ್ತೀವಿ ಅಂತ ಕೇಳಿಕೊಂಡ್ರು. ಆ ಜಲಗಳಲ್ಲಿ ಇರುವಂತಹ ಬ್ರಹ್ಮಹತ್ಯೆ ಏನು ಅಂದ್ರೆ ನೊರೆ. ನೀರಿನಲ್ಲಿ ನೊರೆ ಏನು ಬರುತ್ತೆ, ಆ ನೊರೆಯನ್ನ ಪಾನ ಮಾಡಿದ್ರೆ ಅದು ಬ್ರಹ್ಮಹತ್ಯೆ ಅಂತ ಕರೆದಿದ್ದಾರೆ. ಅದಕ್ಕೇನು ವರ ಕೊಟ್ರು ಅಂದ್ರೆ, ಹರಿದು ಶುದ್ಧಿ ಆಗಬೇಕು ಅನ್ನೋ ವರವನ್ನು ಕೊಟ್ರು. ನೀರು ಯಾವತ್ತೂ ಅಮೇಧ್ಯ ಅಂತ ಅನಿಸಿಕೊಳ್ಳೋದಿಲ್ಲ. ಆದ್ರಿಂದ ಅಷ್ಟು ಮಾತ್ರ ಅಲ್ಲ, ಪಂಚಭೂತಗಳಲ್ಲಿ ಪೃಥ್ವಿ ತೇಜಸ್ಸಿಗಿಂತ ಹೆಚ್ಚು ಜಲಭಾಗ ಇರಬೇಕು ಅಂತ ವರ ಕೊಟ್ಟಿದ್ದಾರೆ. ಹಾಗಾಗಿ ಮಣ್ಣು, ನೀರು, ಬೆಂಕಿಗಳಲ್ಲಿ ಬೆಂಕಿ ಮಣ್ಣುಗಳಿಂದ ಅಧಿಕವಾದದ್ದು ಜಲಭಾಗ ಅಂತ ಶಾಸ್ತ್ರದ ವಚನ ಇದೆ. ವಾಸ್ತವಿಕವಾಗಿ ಒಂದಕ್ಕಿಂತ ಒಂದು ಜಾಸ್ತಿ ಆಗಬೇಕು. ಆದ್ರೆ ಮಣ್ಣಿಗಿಂತ ಅಧಿಕವಾಗಿ ಯಾವುದಿದೆ ಅಂದ್ರೆ ಜಲ ಇದೆ. ಸಮಗ್ರ ವಿಶ್ವದಲ್ಲಿರುವ ನೀರಿನಲ್ಲಿ ಮಣ್ಣಿನ ಭಾಗವನ್ನ ಮೇಲನ ಮಾಡಿದ್ರೆ ದೊಡ್ಡ ಕಡಾಯಿಯಲ್ಲಿ ಸಕ್ಕರೆ ತರ ಮಣ್ಣು ಕರಗು ಹೋಗುತ್ತೆ, ಅಷ್ಟು ಜಲಭಾಗ ಇದೆ. ನೀರಿನ ಭಾಗವೇ ಅಧಿಕವಾಗಿದೆ. ಭೂಮಿ ನಿಂತಿರುವುದೇ ನೀರಿನ ಮೇಲೆ, ಮೊದಲನೇ ಅಂಶ. ಭೂಮಿಯ ಮೇಲೂ ನೀರಿದೆ, ಆಕಾಶದಲ್ಲಿ ನೀರಿದೆ. ಅಧಿಕವಾದ ಪ್ರಾಪ್ತಿ ಅನ್ನುವ ಒಂದು ವರವನ್ನು ಕೊಟ್ರು. ಹರಿದು ಶುದ್ಧಿಯಾಗಲಿ ಎನ್ನುವ ವರವನ್ನು ಕೊಟ್ರು. ಅದರ ಜೊತೆಗೆ ನೀರು ಸಹಜವಾಗಿ ಶುದ್ಧಿ ಅಂತ ಅದಕ್ಕೆ ವರವನ್ನು ಕೊಟ್ರು. ಅದರ ಜೊತೆಗೆ ಅದು ಬ್ರಹ್ಮಹತ್ಯೆನ ಸ್ವೀಕಾರ, ಈ ವರಗಳ ಹಿನ್ನೆಲೆಯಲ್ಲಿ ಬ್ರಹ್ಮಹತ್ಯೆನ ಸ್ವೀಕಾರ ಮಾಡಿತು. ಆ ಜಲದಲ್ಲಿರುವಂತಹ ಬ್ರಹ್ಮಹತ್ಯೆ ಅಂದ್ರೆ ನೊರೆ. ಆದ್ರಿಂದ ಶಬ್ದ ಮಾಡಿ ಯಾವುದನ್ನು ಪಾನ ಮಾಡಬಾರದು. ಶಬ್ದ ಮಾಡಿ ಪಾನ ಮಾಡಿದ್ರೆ ಬಾಯಲ್ಲಿ ನೊರೆ ಕ್ರಿಯೇಟ್ ಆಗುತ್ತೆ. ಅದನ್ನ ಬ್ರಹ್ಮಹತ್ಯೆ ಅಂತ ಕರೆದಿದ್ದಾರೆ. ಬಹುಶಃ ತುಂಬಾ ಬಿಸಿ ಪಾನ ಮಾಡಬೇಕಾದ್ರೆ ಸುರ್ರ್ ಅಂತ ಪಾನ ಮಾಡ್ತಾರೆ. ಅವಾಗ ಬಾಯಲ್ಲಿ ನೊರೆ ಕ್ರಿಯೇಟ್ ಆಗುತ್ತೆ. ನೊರೆ ಕ್ರಿಯೇಟ್ ಆಗದೇನೆ ಇರುವ ಹಾಗೆ ಪಾನೀಯಗಳನ್ನ ಪಾನ ಮಾಡಬೇಕು ಅಂತ ನಿಯಮ ಇದೆ. ಅದು ಬ್ರಹ್ಮಹತ್ಯೆ ಕ್ರಿಯೇಟ್ ಆಗುತ್ತೆ ಇಲ್ದೇನೆ ಇದ್ರೆ. ಆಮೇಲೆ 2 ಆಯ್ತು. ವೃಕ್ಷಗಳು ಬಂದು ಸ್ವೀಕಾರ ಮಾಡಿದವಂತೆ. ಅವುಗಳಿಗೆ ಒಂದು ವರ ಕೊಟ್ಟ, ಎಷ್ಟು ನಿಮ್ಮನ್ನ ಕಡಿದ್ರು ಮತ್ತೆ ಚಿಗುರಬೇಕು ಅಂತ. ಬೇರನ್ನ ಬಿಟ್ಟು ಮರ ಮೇಲ್ಮೇಲ್ ಭಾಗದಲ್ಲಿ ಕಡಿದ್ರು, ಕೊಂಬೆಗಳನ್ನ ಕಡಿದ್ರೆ ಮತ್ತೆ ಅದು ಚಿಗುರುಕೊಳ್ಳುತ್ತೆ. ಅದು ಬಹುತೇಕ ಎಷ್ಟೋ ಗಿಡ ಮರಗಳನ್ನ ಟ್ರಿಮ್ ಮಾಡ್ತಾ ಇರ್ತಾರೆ, ಮತ್ತೆ ಅದು ಬೆಳೀತಾ ಇರುತ್ತೆ. ಅದು ತಲೆ ಕೂದಲಿನ ಹಾಗೆ ಅದು.
ಅವುಗಳಿಗೆ ಬೇಗ ಸಾವು ಬರುವುದಿಲ್ಲ. ಆ ತರ ಅವುಗಳಿಗೆ ವರವನ್ನು ಕೊಟ್ಟು ಅವುಗಳಲ್ಲಿರುವ ಬ್ರಹ್ಮ ಹತ್ಯೆ ಏನು ಅಂದ್ರೆ ಅಂಟಿನುಂಡೆಯನ್ನು ಮಾಡ್ತಾರೆ, ಬಾಣಂತಿಯರೆಲ್ಲ ತಿಂತಾರೆ. ಅವ್ರಿಗೇನ್ ದೋಷ ಅಲ್ಲ, ಉಳಿದವರೆಲ್ಲ ತಿನ್ನಬಾರದು. ಗಿಡದಲ್ಲಿ ಬರುವಂತಹ ಅಂಟು ಅಥವಾ ರಬ್ಬರ್, ಕುಕ್ಕರಿಗೆ ಹಾಕ್ತಾರೆ ರಬ್ಬರ್ ವಾಷರ್, ಇವೆಲ್ಲ ಅದೆಲ್ಲ ಬ್ರಹ್ಮಹತ್ಯೆ ಅಂತ ಪರಿಗಣಿತವಾಗಿದೆ. ಅದನ್ನು ಮುಟ್ಟಿದ್ರೆ ಕೈ ತೊಳ್ಕೊಳ್ಬೇಕು. ಮೈಲಿಗೆ ಅದು ರಬ್ಬರ್ ಅನ್ನೋದು ಮೈಲಿಗೆ. ಅದಕ್ಕೇನು ಅದೇ ಚಿಗುರು ಬೇಕು ಅನ್ನೋ ವರವನ್ನು ಕೊಟ್ಟು ಮರದಲ್ಲಿ ಅಂಟು ಏನಿದೆ ಅದನ್ನ ರಜೋದೋಷ ಅಂತ ಕರೆದಿದ್ದಾರೆ. ಇನ್ನ ಸ್ತ್ರೀಯರು ಬಂದ್ರಂತೆ, ಅವರು ಆ ವಿಶ್ವರೂಪನ ಹತ್ಯೆಯಲ್ಲಿ ಬರುವಂತಹ ಬ್ರಹ್ಮಹತ್ಯೆಯನ್ನ ಸ್ವೀಕಾರ ಮಾಡಿದರು. ಆ ಬ್ರಹ್ಮಹತ್ಯೆ ಅಂದ್ರೆ ಮಾಸದಲ್ಲಿ ಅವರಿಗೆ ರಜಸ್ಸು ಏನು ದೇಹದಿಂದ ಹೋಗುತ್ತೆ ಅದನ್ನೇ ಬ್ರಹ್ಮಹತ್ಯೆ ಅಂತ ಕರೆದಿದ್ದಾರೆ. ಅವರಿಗೇನು ವರ ಕೊಟ್ರು ಅಂದ್ರೆ ಅವರು ಪುನಃ ಏನು ಗರ್ಭಧಾರಣೆ ಮಾಡಿ ಪುತ್ರವತಿಯರಾದರೂ ಅವರು ಪುನಃ ಮತ್ತೊಂದು ಮಕ್ಕಳನ್ನು ಪಡೆಯಬಹುದು. ಅದರ ಜೊತೆಗೆ ದೇಹದ ಸೌಂದರ್ಯದ ಆಕಾಂಕ್ಷೆ ಅನ್ನೋದು ಯಾವಾಗಲೂ ಇರಲಿ ಅಂತ ವರವನ್ನ ಪಡೆದಿದ್ದಾರೆ ಸ್ತ್ರೀಯರು. ಹಾಗಾಗಿ ಸ್ತ್ರೀಯರಿಗೆ ಸೌಂದರ್ಯದ ಅಪೇಕ್ಷೆ ಅಧಿಕವಾಗಿರುತ್ತೆ. ಹೆಚ್ಚು ಕನ್ನಡಿ ನೋಡೋರು ಪುರುಷರಿಗಿಂತ ಹೆಚ್ಚು ಸ್ತ್ರೀಯರು. ಸೌಂದರ್ಯದ ಅಪೇಕ್ಷೆ ಬರಲಿ ಅಂತ, ಅದರ ಜೊತೆಗೆ ಸೌಖ್ಯವೂ ಕೂಡ, ದೇಹದ ಸುಖವೂ ಕೂಡ ಅಧಿಕವಾಗಿರಲಿ ಸ್ತ್ರೀಯರಿಗೆ ಅಂತ ಇಂದ್ರದೇವರು ವರವನ್ನು ಕೊಟ್ಟರು. ಆ ವರದ ಹಿನ್ನೆಲೆಯಲ್ಲಿ ಅವರ ರಜೋದೋಷ ಅನ್ನೋದು ಬ್ರಹ್ಮಹತ್ಯೆಯನ್ನು ಕರೆಸಿಕೊಂಡಿದೆ. ಮಾಸದಲ್ಲಿ ಏನು ರಜೋದೋಷ ಬಹಿಷ್ಠೆಯರು ಅಂತ ಕರೀತಾರೆ, ರಜಸ್ವಲಾ ದೋಷ ಅದನ್ನು ಪರಿಹಾರ ಮಾಡಿಕೊಂಡ್ರೆ ದೇಹ ಅತ್ಯಂತ ಪವಿತ್ರವಾಗುತ್ತೆ ಅಂತ ಹೇಳಿದ್ದಾರೆ. ಅವರ ದೇಹಕೃತವಾದ ದೋಷಗಳೆಲ್ಲ ಪರಿಹಾರ ಆಗಬೇಕು ಅಂದ್ರೆ ಮಾಸ ಧರ್ಮಗಳನ್ನ ಅನುಷ್ಠಾನ ಮಾಡಬೇಕು. ಆ ಬ್ರಹ್ಮಹತ್ಯೆಯ ಪಾಪ ತಿಂಗಳಲ್ಲಿ 3 ದಿನ ಇರುವುದರಿಂದ ಅವರು ಯಾರನ್ನೂ ಸ್ಪರ್ಶ ಮಾಡಬಾರದು. ಸ್ಪರ್ಶ ಮಾಡಿದ್ರೆ ಆ ದೋಷಗಳು ಬರುತ್ತೆ ಅನ್ನುವ ಕಾರಣಗಳನ್ನು ಹೇಳಿದ್ದಾರೆ. ಈ ರೀತಿಯಾಗಿ ಒಟ್ಟಿನಲ್ಲಿ ಆ ಬ್ರಹ್ಮಹತ್ಯೆಯ ಪಾಪ, ವಿಶ್ವರೂಪಾಚಾರ್ಯರನ್ನ ಕೊಂದಿರುವಂತಹ ಬ್ರಹ್ಮಹತ್ಯೆಯ ಪಾಪವನ್ನ 4 ವಿಭಾಗ ಮಾಡಿ ಪರಿಹಾರ ಮಾಡಿಕೊಂಡ್ರು ಇಂದ್ರದೇವರು. ಆದರೆ ರುದ್ರಹತ್ಯೆಯನ್ನು ಮಾಡಿದಾಗ ಬ್ರಹ್ಮಹತ್ಯೆ ಬೆನ್ನು ಹತ್ತಿತು ಅಂತ ಇದೆ. ಆ ಬ್ರಹ್ಮಹತ್ಯೆಗೂ ಒಂದು ಉತ್ತರವನ್ನ ಹೇಳಿದ್ದಾರೆ. ಅದು ಪ್ರಾರಬ್ಧಕ್ಕೆ ಸೂಚಕ ಅಂತ. ಮೊದಲೇ ದುಃಖ ಇತ್ತು, ನಾನೇನೋ ಕಷ್ಟ ಅನುಭವಿಸಬೇಕು ಅಂತ ಇತ್ತು, ಅದು ಯಾವುದೋ ಒಂದು ಆಕ್ಸಿಡೆಂಟ್ ಮೂಲಕ ನನಗೆ ಸೂಚನೆ ಬಂತು ಅಷ್ಟೇ. ಆ ಕಷ್ಟ ನಾನು ಅನುಭವಿಸ್ತೀನಿ ಅನ್ನೋದು ನಿರ್ಣಯ ಆಗಿತ್ತು, ಅದಕ್ಕೆ ಯಾರೋ ಒಬ್ರು ಹೇತು ಆದ್ರು. ಆ ತರ ಇಂದ್ರದೇವರಿಗೆ ಒಂದು ದೇವತಾ ಪ್ರಾರಬ್ಧ ಇದೆ. ಆ ಪ್ರಾರಬ್ಧಕ್ಕೆ ಇವನು ರುದ್ರಾಸುರನ ವಧೆ ನಿಮಿತ್ತ ಆಯ್ತು. ಅದು ಏನಾಯ್ತೋ ಏನೋ, ಒಟ್ಟಿನಲ್ಲಿ ಇಂದ್ರದೇವರಂತೂ ಆ ಬ್ರಹ್ಮಹತ್ಯೆಯ ಪಾಪವನ್ನ ಅನುಭವಿಸಿದ್ದಾರೆ ಅನ್ನೋದು ಸತ್ಯ. ಹಾರ್ವನ ಕೊಂದು ರುದ್ರಾಸುರನ ಕೊಂದು ಮೇಲೆ 1000 ವರ್ಷಗಳ ಕಾಲ ಮಾನಸ ಸರೋವರದಲ್ಲಿ ಒಂದು ಕಮಲದ ದೇಂಟಿನಲ್ಲಿ ಕುಳಿತು, ಕಮಲದ ನಾಳದಲ್ಲಿ ಕುಳಿತು ಉಗ್ರ ತಪಸ್ಸನ್ನ ಮಾಡಿದ್ರು. ಈ ಪ್ರಸಂಗದಲ್ಲಿ ನಹುಷ ಎಲ್ಲ ರಾಜನಾದ. ಹೀಗೆಲ್ಲ ಏನೇನೋ ಕಷ್ಟಗಳು. ಕೊಂದು ಕಷ್ಟಪಟ್ಟವನೊಬ್ಬ, ಮಾವನನ್ನ ಕೊಂದು ಒಬ್ಬ ಹುಚ್ಚ ಆದ, ಒಬ್ಬ ಬ್ರಾಹ್ಮಣನ ಕೊಂದು ತುಂಬಾ ದುಃಖಪಟ್ಟ. ಇಂಥ ಎಲ್ಲ ಒಬ್ಬೊಬ್ಬರಲ್ಲಿ ಒಂದೊಂದು ಸಮಸ್ಯೆ ಇದೆ. ಇವರನ್ನ ನೆಮ್ಮದಿ ಇಲ್ಲ ಒಟ್ಟಿನಲ್ಲಿ. ಅವರನ್ನ ಕಟ್ಕೊಂಡ ಮೇಲೆ ಅವರಲ್ಲಿ ಏನೇನೆಲ್ಲ ಸಮಸ್ಯೆ ಇದೆ ಅದು ನಮಗೂ ತಲೆನೋವಾಗಿರುತ್ತೆ, ಅದನ್ನ ಅನುಭವಿಸ್ತಾ ಇರಬೇಕಾಗುತ್ತೆ. ಅದಕ್ಕಂಥವ್ರು ಬೇಡ ಅಂತ ನಿರ್ಣಯ ಮಾಡಿದ್ಲು. ಜೀವರ ಕೊಂದೊಬ್ಬ ಕುಲಗೇಡಿ ಎಂದೆನಿಸಿದ. ಜೀವರನ್ನ ಕೊಲ್ಲುವಂಥವನು ಮೃತ್ಯುದೇವ, ಅವನು ಕುಲಗೇಡಿ ಅಂತ ಕರೆಸಿಕೊಂಡಿದ್ದಾನೆ. ಯಾರ ಮೃತ್ಯುದೇವ ಅಂದ್ರೆ ಯಮದೇವರಿಗೆ ಹೇಳ್ತಾ ಇದ್ದಾರೆ. ಯಮದೇವರಲ್ಲಿ ಬೇಕಾದಷ್ಟು ಐಶ್ವರ್ಯ ಇದೆ, ದೀರ್ಘವಾದ ಆಯುಷ್ಯ ಇದೆ. ಆದ್ರೆ ಅವನು ಯಮಧರ್ಮನಿಗೆ ಕುಲಗೇಡಿ ಅಂತ ಯಾರಲ್ಲಿಯೂ ಕೂಡ ವಿಶೇಷವಾಗಿ ಶೀಲಮಂಗಲಂ ಅಂದ್ರೇನು, ಅವನಿಗೆ ಶೀಲ ಮಂಗಳವಾಗಿಲ್ಲ. ಮೃತ್ಯುದೇವತೆ ಅವನು ಯಾರಲ್ಲೂ ಕೂಡ ಪ್ರೀತಿ ಇಲ್ಲ, ಆದ್ರಿಂದ ಅವನನ್ನು ಎಲ್ಲರೂ ಬೈತಾರೆ. ಯಮ ಅಂತ ಅವನನ್ನ ನಿಂದನೆಯೇ ಮಾಡ್ತಾರೆ. ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣವಿಲ್ಲ ಅಂತ ಹೇಳಿದ್ರಲ್ಲ, ಇದೇ ಯಮನ ಬಗ್ಗೆನೇ ಹೇಳಿದ್ದು. ಇಲ್ಲಿ ಮತ್ತೊಂದು ಶಬ್ದದಿಂದ ಹೇಳಿದ್ದಾರೆ, ಅವನು ಕುಲಗೇಡಿ ಅಂತ ಕರೆಸಿಕೊಂಡಿದ್ದಾನೆ ಅಂತ. ಇವನೊಬ್ಬ ಯಮ. ಇನ್ನೂ ಒಂದಿದೆ, ಮಹಾಭಾರತದಲ್ಲಿ ಪುರುಷ ರೂಪದ ಮೃತ್ಯು ಅಂತ ಒಬ್ಬ ಇದ್ದಾನೆ.
ಪ್ರಾಣಿಗಳ ನಾಶಕ್ಕೋಸ್ಕರ ಅಧರ್ಮ ಜನಿಸಿದ. ಅವನಿಗೆ ಭಯ, ಮಹಾಭಯ ಅಂತ ಮೃತ್ಯು 3 ಜನ ಮಕ್ಕಳಾದ್ರಂತೆ. ಭಯ, ಮಹಾಭಯ, ಮೃತ್ಯು ಅಂತ ಅಧರ್ಮನಿಗೆ 3 ಜನ ಮಕ್ಕಳು. ಆ ಮೃತ್ಯುವಿನ ಮಗಳೇ ಸುನೀತ. ಅವಳು ಸಣ್ಣ ಹುಡುಗಿ ಆದಾಗ ಅಪ್ಪನನ್ನ ನೋಡ್ತಾ ನೋಡ್ತಾ ಒಂದು ಪಾಠ ಕಲಿತ್ಲಂತೆ. ಏನ್ ಪಾಠ ಅಂದ್ರೆ ಕಣ್ಣಿಗೆ ಬಿದ್ದವರನ್ನೆಲ್ಲ ಹೊಡೆದು ಕೊಲ್ಲಬೇಕು ಅಂತ ಪಾಠ ಕಲಿತ್ಲಂತೆ. ಅದಕ್ಕೆ ಅವಳು ಸ್ವಭಾವ ಏನಾಯ್ತು ಅಂದ್ರೆ, ಒಬ್ಬ ಕಾಡಿನಲ್ಲಿ ಗಂಧರ್ವ ಅವನು ಸಂಗೀತ ಅಭ್ಯಾಸ ಮಾಡ್ತಾ ಇದ್ರೆ ಈಕೆ ಹೋಗಿ ಅವನಿಗೆ ಹಿಂಸೆ ಕೊಡ್ತಾ ಇದ್ಲು. ಸುನೀತ ಆ ಗಂಧರ್ವನಿಗೆ ಹಿಂಸೆ ಮಾಡ್ತಾ ಇಲ್ಲಂತೆ. ಆ ಗಂಧರ್ವ ಕುಮಾರ ತುಂಬಾ ತಾಳ್ಮೆಯಿಂದ ಅವಳ ಹಿಂಸೆಯನ್ನು ಸಹಿಸಿಕೊಂಡ. ಪುನಃ ಪುನಃ ಹಿಂಸೆ ಕೊಟ್ಟಾಗ ನಿನ್ನ ಗರ್ಭದಲ್ಲಿ ಲೋಕವನ್ನೇ ಪೀಡಿಸುವಂತ ಮಗ ಹುಟ್ಲಿ ಅಂತ ಶಾಪ ಕೊಟ್ಟ. ಅದರ ಪ್ರಭಾವದಿಂದ ಮೃತ್ಯುದೇವತೆಯ ಸುನೀತಾಳ ಮಗನೇ ವೇನನಾಗಿ ಹುಟ್ಟಿದ ಅಂತ ಇದೆ. ಅಂಗರಾಜನಿಗೆ ಸುನೀತ, ಸುನೀತಾಳಿಗೆ ವೇನ ಅನ್ನುವ ರಾಜನಾಗಿ ಹುಟ್ಟಿದ. ವೇನ ಮಾತಾಮಹೋ ಅಸುರಃ ಅಂತ, ವೇನ ಮಾತಾಮಹೋ ಅಸುರಃ ಅಂತ ವಿಶೇಷವಾಗಿ ಅವನು ಮಾತಾಮಹ ಅಸುರನಾಗಿದ್ದ, ಇವಳು ಅಸುರ ಕುಲದವಳು ಅಂತ ಸ್ಪಷ್ಟವಾಗಿ ಆಚಾರ್ಯರು ಕೂಡ ಹೇಳಿದ್ದಾರೆ. ಒಟ್ಟಿನಲ್ಲಿ ಇದೇನು ಅಂದ್ರೆ ಮೃತ್ಯುದೇವತೆಯ ಪರಂಪರೆ. ಒಂದು ಅರ್ಥದಲ್ಲಿ ಅಧರ್ಮನ ಮಕ್ಕಳೇ ಮಹಾಭಯ, ಭಯ, ಮೃತ್ಯುಗಳು. ಅವರು ಯಾರ ಆ ಫ್ಯಾಮಿಲಿಯನ್ನು ನೋಡಿದ್ರು ಒಂದೊಂದು ಸಮಸ್ಯೆ ಇದೆ, ನೆಮ್ಮದಿಯನ್ನ ಹಾಳು ಮಾಡ್ತಾರೆ. ಇನ್ನು ಸಾಕ್ಷಾತ್ ಯಮಧರ್ಮ ಅಂತ ನೋಡಿದ್ರು ಕೂಡ, ಜಗತ್ ಪ್ರಸಿದ್ಧನಾದ ಯಮನನ್ನ ಕಂಡ್ರು ಕೂಡ ಅವನು ಕುಲಗೇಡಿ ಅಂತಂದ್ರೆ ಎಲ್ಲರಿಗೂ ಹಿಂಸೆ ಮಾಡ್ತಾನೆ. ಮೃತ್ಯುದೇವ ಅವನು ಪ್ರತಿಯೊಬ್ಬ ಜೀವರ ದೇಹದಲ್ಲಿ ಸೇರಿಕೊಂಡಿರ್ತಾನಂತೆ. ಅವರು ಯಾವಾಗ ಅವರ ಆಯುಷ್ಯ ಮುಗಿಯುತ್ತೆ ಅವಾಗ ಕ್ರೂರತನದಿಂದ ಅವರನ್ನ ಸಂಹಾರವನ್ನೇ ಮಾಡ್ತಾನೆ. ಅವನಿಗೆ ಯಾವುದೇ ದಾಕ್ಷಿಣ್ಯ ಇಲ್ಲ. ಶೀಲ, ದಯೆ, ಕನಿಕರ, ದುಸ್ಸಹಾಹ, ಯಮಕಿಂಕರಾಹ ಅಂತ ಅವನ ಭೃತ್ಯರಿಗೆಲ್ಲ ಉಪದೇಶ ಮಾಡ್ತಾನಂತೆ. ನೀವು ಯಾವುದೇ ರೀತಿ ಕನಿಕರ ತೋರಿಸಬೇಡಿ, ದಯೆ ತೋರಿಸಬೇಡಿ. ಅವರಿಗೆ ಮರಣಕಾಲ ಬಂದಾಗ ಅವ್ರನ್ನ ಸಂಹಾರ ಮಾಡಿ. ಕುಲಗೇಡಿ ಅಂತ ಯಾರು ಬೈತಾರೆ? ದಂಪತಿಗಳಲ್ಲಿ ಗಂಡನನ್ನ ಕೊಂದು ಬಿಡ್ತಾ ಮೃತ್ಯು ಕರ್ಕೊಂಡು ಹೋಯ್ತು ಅಂದ್ರೆ ವಿಧವೆಯಾದ ಸ್ತ್ರೀ ಆ ಮೃತ್ಯುವನ್ನೇ ಶಪಿಸ್ತಾಳೆ. ಹಾಗಾಗಿ ಯಾರ್ಯಾರದೋ ಈ ಮೃತ್ಯು ದೇವತೆಯನ್ನ ಚಿರಂಜೀವಿಯಾಗಿದ್ದಾನೆ, ವೈಭವ ಇದೆ, ಸರ್ವಶಕ್ತನಾಗಿದ್ದಾನೆ ಎನ್ನುವ ಕಾರಣದಿಂದ ವಿವಾಹ ಮಾಡಿಕೊಂಡ್ರೆ ಜಗತ್ತಿನಲ್ಲಿ ದಂಪತಿಗಳಲ್ಲಿ ಪುರುಷನನ್ನ ಸಂಹಾರ ಮಾಡಿದಾಗ ತನ್ನಿಮಿತ್ತವಾದ ಶಾಪ ಆ ಹೆಣ್ಮಕ್ಕಳು ಕೊಟ್ಟಾಗ ಅದನ್ನ ಸ್ವೀಕಾರ ಮಾಡ್ತಾನೇ ಇರ್ಬೇಕು. ಕುಲಗೇಡಿ ಎನ್ನುವ ಶಾಪಗಳನ್ನೇ ಕೊಡ್ತಾರೆ. ಹಾಗಾಗಿ ಈ ಮೃತ್ಯುದೇವನು ಕೂಡ ಬೇಡ ಅಂತ ನಿರ್ಣಯ ಮಾಡಿಕೊಂಡು, ಆಮೇಲೆ ಶಿವನಿಂದೊಬ್ಬ ಬಯಲಾದ. ಶಿವನಿಂದ ಒಬ್ಬ ಬಯಲಾದ ಅಂದ್ರೆ ಬಯಲು ಶಬ್ದಕ್ಕೆ ಶೂನ್ಯ ಅಂತ ಅರ್ಥ. ಶಿವನಿಂದ ಬಯಲಾದವನು ಯಾರು ಅಂದ್ರೆ ಮನ್ಮಥ ಅಂತ ಅರ್ಥ. ಮನ್ಮಥನು ಕೂಡ ನನಗೆ ವರನಾಗ್ಲಿಕ್ಕೆ ಯೋಗ್ಯನಲ್ಲ ಅಂತ ಆಲೋಚನೆ ಮಾಡಿದ್ದಾಳೆ. ಶಿವನಿಂದ ಅವನು ಬಯಲಾದ ಅಂದ್ರೆ ಉರಿಗಣ್ಣ ಶಿವಗೆ ಅವನು ಬೂದಿಯಾಗಿದ್ದಾನೆ. ಮನ್ಮಥ ತಪೋನಿರತನಾಗಿರುವಂತಹ ರುದ್ರದೇವರನ್ನ ಹೇಗಾದ್ರೂ ಮಾಡಿ ಕೆಣಕಬೇಕು ಅಂತ ಬಂದ. ಆದ್ರೆ ಕಾಮ ವಿಕಾರಕ್ಕೆ ಅವರು ವಶ ಆಗಲಿಲ್ಲ. ಶೃಂಗಾರ ಭಾವಗಳನ್ನೆಲ್ಲ ಮನ್ಮಥ ತೋರಿಸಿದ. ಮಲಯಾನಿಲ, ಕೋಗಿಲೆ, ಇಂಚರ, ದುಂಬಿಯ ಝೇಂಕಾರ, ಈ ರೀತಿ ಅನೇಕ ರೀತಿಯಲ್ಲಿ ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಅನ್ನುವ ಪುಷ್ಪಗಳ ಬಾಣಗಳು, ಕಾಮ ಪ್ರಚೋದಕವಾದ ಅನೇಕ ವ್ಯಾಪಾರಗಳನ್ನ ರುದ್ರದೇವರ ಮುಂದೆ ಮಾಡಿದ. ಆದರೆ ರುದ್ರದೇವರು ಕಾಮಕ್ಕೆ ವಶ ಆಗಲಿಲ್ಲ. ತಪಸ್ವಿಯಾದ ನನ್ನ ಮನಸ್ಸನ್ನ ನೀನು ಅಪಹಾರ ಮಾಡಬೇಕು, ಇದನ್ನ ಕಲುಷಿತಗೊಳಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದೆಯಾ, ಆದ್ರಿಂದ ನೀನು ಭಸ್ಮ ಆಗಿ ಹೋಗು ಅಂತ ರುದ್ರದೇವರು ಶಾಪ ಕೊಟ್ಟರು. ಆ ಶಾಪದ ಪ್ರಭಾವದಿಂದ ಈ ಮನ್ಮಥನಿಗೆ ಅನಂಗ ಅಂತ ಹೆಸರು. ಅನಂಗ ಅಂದ್ರೆ ಅಂಗಗಳೇ ಇಲ್ಲ ಅಂತ ಅರ್ಥ. ಅಂಗಗಳೇ ಇಲ್ಲದೆ ಇರುವಂತಹ ಗಂಡ ಜೊತೆಗೆ ಇರ್ತಾನೆ ಅಂತ ಅನುಭವಕ್ಕೆ ಬರುತ್ತೆ, ಆದ್ರೆ ಯಾರ ಕಣ್ಣಿಗೂ ಕಾಣಿಸಲ್ಲ.
ಈ ಮೂರನೇ ಕಣ್ಣಿನಲ್ಲಿ ಹೊರಟಿರುವಂತಹ ಬೆಂಕಿಯಿಂದ ಆ ಮನ್ಮಥನನ್ನ ಸುಟ್ಟಿ ಹಾಕಿದ. ಗಂಡನೇ ಸುಟ್ಟೋದಾಗ ರತಿದೇವಿ, ಮನ್ಮಥನ ಪತ್ನಿಯಾದ ರತಿ ಕರುಣಾಕ್ರಂದನ ಮಾಡಿದ್ಲಂತೆ. ಅವಳು ಅಳ್ತಾ ಇದ್ರೆ ಆಕಾಶಕ್ಕೆಲ್ಲ ಕೇಳಿಸ್ತಾ ಇತ್ತಂತೆ. ಆದ್ರಿಂದ ಮನ್ಮಥನ ದರ್ಪಗಳೆಲ್ಲ ರುದ್ರದೇವರ ಮುಂದೆ ಭಸ್ಮ ಆಗಿ ಹೋಯಿತು. ಭಸ್ಮೀಭೂತ ಮಿವಾರಚಯ್ಯ ಗಿರಿಶೋ ಎಂ ಬಾಹ್ಯ ದೃಷ್ಟ್ಯಾ ಪುನಃ. ಆ ಮನ್ಮಥನನ್ನ ಸುಟ್ಟು ಬೂದಿ ಮಾಡಿದ. ಆದ್ರೆ ಇಷ್ಟು ಮಾತ್ರ ಅಲ್ಲ, ಮನ್ಮಥನನ್ನ ಮತ್ತೆ ರುದ್ರದೇವರು ಈ ತರ ಎಲ್ಲ ಅಪಚಾರ ಮಾಡಲ್ಲ. ಅದರ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಪುನಃ ಇದೇ ಮನ್ಮಥನನ್ನ ಷಣ್ಮುಖನನ್ನಾಗಿ ಪಡೆದಿದ್ದಾರೆ. ಮನ್ಮಥ ಬೇರೆ ಅಲ್ಲ, ಷಣ್ಮುಖ ಬೇರೆ ಅಲ್ಲ. ಆದ್ರೂ ಯಾವಾಗಲೂ ಒಂದ್ ಬಾರಿ ಸಿಟ್ಟು ಮಾಡ್ಕೊಳ್ಳೋದು, ಕೊಂದೇ ಬಿಡುದು, ಇನ್ನೊಂದು ಬಾರಿ ನಿನ್ನ ಮಗನಾಗಿ ಬರುವುದು, ಈ ಸಿಕ್ಕಾಪಟ್ಟೆ ಈ ತರ ವ್ಯತ್ಯಾಸದ ಮನೋವಿಕಾರಗಳಿದೆ. ಹಾಗಾಗಿ ರುದ್ರದೇವರು ಬೇಡ, ಅವನಿಂದ ಶಾಪಗ್ರಸ್ತನಾಗುವಂತಹ ಕರ್ತವ್ಯ ನಿರತನಾದ ಮನ್ಮಥನು ನನಗೆ ಬೇಡ, ಶಿವನಿಂದೊಬ್ಬ ಬಯಲಾದ, ಇವರು ಯಾರೋ ನನಗೆ ಅರ್ಹರಲ್ಲ, ಇವರಲ್ಲೆಲ್ಲ ಕುಂದು ಕೊರತೆಗಳಿದೆ ಅಂತ ಮನಸ್ಸಿನಲ್ಲಿ ಆಲೋಚನೆಯನ್ನು ಮಾಡಿದ್ಲು. ಈ ಪದ್ಯದ ಅರ್ಥ ಇಷ್ಟು. ಇನ್ನು ಮತ್ತೆ ಮುಂದಿನ ಪದ್ಯದಲ್ಲಿ ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣವಿಲ್ಲ, ಕ್ಷಮ್ಮೆಯ ಬಿಟ್ಟೊಬ್ಬ ನರಕದಲ್ಲಿ ಜೀವರ ಮರ್ಮವ ಮೆಟ್ಟಿ ಕೊಲಿಸುವ ಅಂತ ಹೇಳ್ತಾ ಇದ್ದಾರೆ. ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ, ಯಮಧರ್ಮನಲ್ಲಿ ಧರ್ಮ ಇದೆ. ಅಂದ್ರೆ ಇವಾಗ ಕುಲಗೇಡಿ ಅಂತ ಹಿಂದಿನ ಪದ್ಯದಲ್ಲಿ ನಿಂದನೆ ಮಾಡಿದ್ರು, ಸಮಾಧಾನ ಮಾಡ್ಬೇಕಲ್ವಾ, ಅದಕ್ಕೆ ಹೇಳಿದ್ರು ಅವನಿಗೆ ಧರ್ಮದ ಬುದ್ಧಿ ಇದೆ, ಆದರೆ ಹೆಮ್ಮೆಯ ಹೆಸರಿಗೆ ತಕ್ಕ ಗುಣವಿಲ್ಲ. ಧರ್ಮ ಅಂತ ಹೆಮ್ಮೆಯ ಹೆಸರು, ಒಳ್ಳೆ ಹೆಸರು, ಆದ್ರೆ ಆ ಧರ್ಮಕ್ಕನುಗುಣವಾದ ಹೆಸರಿಗೆ ತಕ್ಕಂತೆ ಗುಣ ಇಲ್ಲ. ಹೆಸರಿಗೆ ತಕ್ಕಂತೆ ಗುಣ ಇಲ್ಲ ಅಂದ್ರೆ ಅವಾಗ ಹೇಳಿದಂತೆ ಕ್ರೌರ್ಯ ಇದೆ, ನಿಷ್ಕರುಣಿ, ನರಕದಲ್ಲಿ ಜೀವರ ಮರ್ಮವನ್ನೇ ಮೆಟ್ಟಿ ಪ್ರಾಣ ಹೋಗುವಂತೆ ಪೀಡಿಸ್ತಾನೆ. ಧರ್ಮವಿದೆ, ತಕ್ಕ ಗುಣ ಇಲ್ಲ. ಅಬ್ಬ ಅಂತ ಆಶ್ಚರ್ಯ, ಅಮ್ಮಮ್ಮ ಅಂತ ಆಶ್ಚರ್ಯ ಸೂಚನೆ ಮಾಡ್ತಾ ಇದ್ದಾರೆ. ನರಕ ಯಾತನೆಯನ್ನ ಕೇಳಿದ್ರೆ ಮೈ ನಡುಕ ಹುಟ್ಟುತ್ತಂತೆ. ನಿಜವಾದ ನರಕದ ವರ್ಣನೆಯಿಂದ ಕೆಲವರಿಗೆ ಮೂರ್ಛೆಯೇ ಹೋಗುತ್ತೆ. ಅದು ನಿಜವಾದ ನರಕದ ಕಥೆಯನ್ನು ಕೇಳ್ತಾ ಇದ್ರೆ ಪ್ರಾಣವೇ ಹೊರಟೋಗುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಇಷ್ಟು ಕಠಿಣವಾದ ಹಿಂಸೆಯನ್ನು ಕೊಡುವಂತಹ ಶಕ್ತಿ ಯಾರಿಗೂ ಇಲ್ಲ. ಯಮದೇವನಿಗೆ ಧರ್ಮ, ಕಾಲ ಅಂತೆಲ್ಲ ಹೆಸರಿದೆ, ಆದರೆ ಅವನಿಗೆ ಕರ್ತವ್ಯವನ್ನ ಬೋಧನೆ ಮಾಡಿದ್ದಾರೆ. ಧರ್ಮಕ್ಕೆ ದ್ರೋಹ ಮಾಡಿದ ವ್ಯಕ್ತಿಗಳನ್ನ ನಿಷ್ಕರುಣೆಯಾಗಿ ಕೊಂದು ಹಾಕುವಂತ ಯಮದೇವರಿಗೆ ಒಂದು ಆದೇಶ ಇದೆ ಭಗವಂತನಂತ. ಆ ಆದೇಶವನ್ನ ಅವರು ಪಾಲಿಸಲೇಬೇಕು. ಹಾಗಾಗಿ ಕ್ಷಮೆ ಎನ್ನುವ ಅಂಶಕ್ಕೆ ಹೋಗೋದೇ ಇಲ್ಲ. ನೋಡಿ, ಧರ್ಮರಾಜ ವಾಸ್ತವಿಕವಾಗಿ ಮಹಾಭಾರತ ಕಾಲದಲ್ಲಿ ಇದೇ ಯಮಧರ್ಮನೇ ಧರ್ಮನಾಗಿ ಅವತಾರ ಮಾಡಿದ. ಎಲ್ಲಾರು ಏನ್ ವ್ಯಾಖ್ಯಾನ ಮಾಡಿದ್ರು, ಯುಧಿಷ್ಠಿರನಲ್ಲಿ ಕರುಣೆ ಜಾಸ್ತಿ, ಕ್ಷಮೆ ಜಾಸ್ತಿ, ಶಾಂತಿ ಜಾಸ್ತಿ. ಮಹಾಭಾರತದ ಕಥಾನಾಯಕ ಯಮಧರ್ಮನೇ, ಯುಧಿಷ್ಠಿರನೇ ಕಥಾನಾಯಕ, ಕೃಷ್ಣ ಸೂತ್ರಧಾರಿ. ಅದಕ್ಕೆಲ್ಲ ಸಪೋರ್ಟ್ ಮಾಡಿದವರು ಪಾಂಡವರು. ಮಹಾಭಾರತದ ಕಥಾನಾಯಕ ಯಾರು ಅಂದ್ರೆ ಎಷ್ಟೋ ಜನ ಕೃಷ್ಣ ಅಂತ ತಿಳ್ಕೊಂಡಿದ್ದಾರೆ. ಕೃಷ್ಣ ಅಲ್ಲ, ಮಹಾಭಾರತದ ಕಥಾನಾಯಕ ರಾಜನಾದ ಯಮಧರ್ಮ ಯುಧಿಷ್ಠಿರ. ಮೊದಲೆಲ್ಲ ಕ್ಷಮೆ, ಶಾಂತಿ ಎಲ್ಲ ಹೇಳಿದ, ಅಷ್ಟೆಲ್ಲ ಅವಕಾಶಗಳನ್ನ ಕೊಡ್ತಾನೆ ನಮ್ಮ ಜೀವನದಲ್ಲಿಯೂ. ತಪ್ಪಿ ನಡೆದ್ರೆ ಘೋರವಾದ ಶಿಕ್ಷೆಯನ್ನು ಕೊಡ್ತಾನೆ. ಮಹಾಭಾರತ ಯುದ್ಧದಲ್ಲಿ ಗಾಂಧಾರಿಯ 100 ಜನ ಮಕ್ಕಳು ಯಾರ ಅಧ್ಯಕ್ಷತೆಯಲ್ಲಿ ಸಂಹೃತರಾದ್ರು? ಯುಧಿಷ್ಠಿರ ಏನಾದ್ರೂ 18 ದಿನಗಳ ಒಂದು ಯುದ್ಧವನ್ನು ಒಪ್ಪಿಕೊಳ್ಳಿಲ್ಲ ಅಂತ ಆದ್ರೆ ಇದು ಯಾವುದು ನಡೀತಾನೆ ಇರಲಿಲ್ಲ. ವನವಾಸದ ಪ್ರಸಂಗದಲ್ಲಿ ಅಧರ್ಮಗಾಮಿಗಳಾದ ಇವರನ್ನೆಲ್ಲ ಸಂಹಾರ ಮಾಡಬೇಕು ಅನ್ನೋ ಪ್ರತಿಜ್ಞೆಯನ್ನ ಮಾಡಿದವನೇ ಯಮಧರ್ಮ ಯುಧಿಷ್ಠಿರ. ಹಾಗಾಗಿ ಧರ್ಮ ಭೀರುಗಳ ವಿಷಯದಲ್ಲಿ ಕ್ಷಮೆ ಇದೆ ಅಂತ ಹೇಳಬೇಕೇ ಹೊರತು ಅಧರ್ಮ ಮಾಡಿದವರನ್ನ ಹಿಗ್ಗಾಮುಗ್ಗ ಥಳಿಸಿ ಹಾಕ್ತಾನೆ. ಅವತಾರ ರೂಪದಲ್ಲಿಯೂ ಯಮಧರ್ಮ ಯುಧಿಷ್ಠಿರನೇ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡು ದುರ್ಯೋಧನಾದಿಗಳ ಸಂಹಾರದ ವಿಷಯದಲ್ಲಿ ಪ್ರವೃತ್ತಿಯನ್ನು ಹೊಂದಿದ್ದಾನೆ. ಒಂದು ದಿನ ಅರ್ಜುನ, ಇಲ್ಲ, ಕೆಲವರು ಹೇಳ್ತಾರೆ ಅವನಿಗೇನು ಮನಸ್ಸಿರ್ಲಿಲ್ಲ, ಅಣ್ಣ ತಮ್ಮಂದ್ರ ಮಾತು ಕೇಳಿ ಯುದ್ಧ ಮಾಡಿದ ಅಂತ.
ಕಥಾನಾಯಕನಾದ ರಾಜನಿಗೆ ಆತರ ಎಲ್ಲ ಹೇಳಬಾರದು. ಅವನಲ್ಲಿ ಒಂದು ಸ್ವಾತಂತ್ರ್ಯ ಇದೆ. ಅವನಿಗೂ ಮನಸ್ಸಿತ್ತು ಅನ್ಲಿಕ್ಕೆ ಸಾಕ್ಷಿ ಏನು ಅಂದ್ರೆ, ಒಂದು ದಿನ ಅವನು ಶಿಬಿರದಲ್ಲಿ ವಿಶ್ರಾಂತಿಯಲ್ಲಿದ್ದಾಗ ಅರ್ಜುನನೂ ಬಂದ್ಬಿಡ್ತಾನೆ. ಕರ್ಣನನ್ನ ವಧೆ ಮಾಡಿ ಬಾ ಅಂತ ಹೇಳಿದ್ದ ಅವತ್ತು. ವಧೆ ಮಾಡಿಯದೇ ಬಂದೀಯಾ ಅಂತ ಹೇಳಿ ಭಯಂಕರ ಕೋಪ ಮಾಡ್ತಾನೆ ಅರ್ಜುನನ ಬಳಿ. ಹಾಗಾಗಿ ಯಮಧರ್ಮನಿಗೆ, ಯುಧಿಷ್ಠಿರನಿಗೆ ಆ ದುರ್ಯೋಧನನ ಅನುಚರರು ಅವರನ್ನೆಲ್ಲ ಸಂಹಾರ ಮಾಡಬೇಕು ಅನ್ನುವ ಅಭಿಪ್ರಾಯ ಇತ್ತು ಅನ್ನೋದು ಆ ಪ್ರಸಂಗದಿಂದಲೂ ಅರ್ಥವಾಗುತ್ತೆ. ಆದರೆ ಯಮಧರ್ಮ ಸ್ವಭಾವದಿಂದ ಒಳ್ಳೆಯವನಾಗಿರ್ಬೋದು, ಆದ್ರೆ ಕರ್ತವ್ಯ ಲೋಪ ಮಾಡಿದವರ ವಿಷಯದಲ್ಲಿ ಭಯಂಕರ ಕಾಲರೂಪಿಯಾಗಿ ಬಿಡ್ತಾನೆ, ಅವನು ಮೃತ್ಯುರೂಪಿಯಾಗುತ್ತಾನೆ. ಆದ್ರಿಂದ ಅಂದ್ರೆ ಇವಾಗ ಎಲ್ಲರಿಗೂ ಮೃತ್ಯು ಬರುತ್ತಲ್ವ, ಇದಕ್ಕೊಂದು ಪ್ರತ್ಯೇಕ ಪದ್ಯ ಮಾಡಿದ್ದಾರೆ ವಾದಿರಾಜರು. ಎಲ್ಲಾರನ್ನೂ ಒಂದೊಂದು ಪದ್ಯದಲ್ಲಿ 4 ಜನದ ಹೆಸರನ್ನ ಸೇರಿಸಿಕೊಳ್ಳೋರು 22ನೇ ಪದ್ಯದಲ್ಲಿ ಕೇವಲ ಯಮಧರ್ಮನ ಬಗ್ಗೆ ಹೇಳಿದ್ದಾರೆ. ಯಾಕೆ ಅಂದ್ರೆ ಎಲ್ಲರಿಗೂ ಮೃತ್ಯುವನ್ನು ಕೊಡುವಂತಹ ಆ ಯಮಧರ್ಮನನ್ನೇ ಮದುವೆ ಆಗ್ಬಿಟ್ರೆ ನಂಗೆ ಮೃತ್ಯು ಬರಲ್ಲಲ್ವಾ, ಚಿರಂಜೀವಿನಿ ಆಗಿರ್ಬೋದು ಅನ್ನೋ ಅಪೇಕ್ಷೆ ಎಲ್ಲರಿಗೂ ಇರುತ್ತೆ, ಸಾಯಬಾರದು ಅಂತ. ಅದಕ್ಕೆ ಯಮನನ್ನೇ ಗಂಡ ಮಾಡ್ಕೊಂಡ್ಬಿಟ್ರೆ ಸಾವೇ ಬರಲ್ಲ ಅಂತ ಆಲೋಚನೆ ಮಾಡಿದ್ರು ಕೂಡ ಅವನ ಆ ಗುಣಗಳನ್ನ ನೋಡಿದಾಗ ಸಹನ ಮಾಡ್ಕೊಳ್ಳಿಕ್ಕಾಗಲ್ಲ. ಸಾವು ಬರದೇನೆ ಇರ್ಬೋದು, ಸಂಸಾರದಲ್ಲಿ ಸಹನ ಅನ್ನೋದು ಆಗೋದಿಲ್ಲ, ಸಮಸ್ಯೆಗಳಾಗುತ್ತೆ ಅಂತ ಒಂದು ಲೋಕದ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣವಿಲ್ಲ, ಕ್ಷಮೆಯ ಬಿಟ್ಟೊಬ್ಬ ನರಕದಲ್ಲಿ ಜೀವರ ಮರ್ಮವ ಮೆಟ್ಟಿ ಕೊಲಿಸುವ. ಕ್ಷಮೆ ಎನ್ನುವ ಅಂಶವನ್ನೇ ತೆಗೆದುಹಾಕಿ ಅವರ ಹೃದಯದಲ್ಲಿ ಕರುಣೆ ಎನ್ನುವ ಗುಣವೇ ಇರೋದಿಲ್ಲಂತೆ. ಯಮನ ಕಿಂಕರರ ಹೃದಯದಲ್ಲಿ ಕರುಣೆ ಎನ್ನುವ ಪಾರ್ಟ್ ಅನ್ನು ತೆಗೆದು ಹಾಕ್ಬಿಟ್ಟಿರ್ತಾರೆ, ಮನಸ್ಸಿನ ಅಂತಃಕರಣ ಧರ್ಮಗಳೇ ಇರೋದಿಲ್ಲ. ನರಕದಲ್ಲಿ ಜೀವರ ಮರ್ಮವ ಮೆಟ್ಟಿ ಕೊಲಿಸುವ, ಆ ಜೀವರಾಶಿಗಳ ಮರ್ಮಾಂಗಗಳನ್ನೆಲ್ಲ ಮೆಟ್ಟಿ ಕೊಂದು ಹಾಕುವಂತೆ ಮಾಡ್ತಾನೆ. ಆದ್ರಿಂದ ಇಂತಹ ಯಮಧರ್ಮನು ನನಗೆ ಪತಿಯಾಗಲಿಕ್ಕೆ ಅರ್ಹನಲ್ಲ. ವಾಸ್ತವಿಕವಾಗಿ ಏನು ಅಂದ್ರೆ, ಛಾಯೇವ ಕರ್ಮ ಸಚಿವಾಹ ಸಾಧವೋ ದೀನವತ್ಸಲಾಹ ಅಂತ ಎಲ್ಲಾ ದೇವತೆಗಳು ಕೂಡ ದುಃಖಿತರಲ್ಲಿ ದಯೆ ತೋರಿಸ್ತಾರೆ. ಅವರು ಅವರವರ ಕರ್ಮಕ್ಕನುಗುಣವಾಗಿ ಕರ್ತವ್ಯಗಳನ್ನು ಮಾಡ್ತಾರೆ. ಏನೇ ಆದ್ರೂ ಯಾರ್ಯಾರ್ದೋ ಕರ್ಮ ವಿಪಾಕ, ಆ ಕರ್ಮ ವಿಪಾಕಕ್ಕನುಗುಣವಾಗಿ ಶಿಕ್ಷೆಯನ್ನು ಕೊಡ್ಲೇಬೇಕು ಅನ್ನುವ ಅನಿವಾರ್ಯತೆಗೆ ಯಮಧರ್ಮ ಸಿಕ್ಕಾಕೊಂಡಿದ್ದಾನೆ. ಸ್ವತಂತ್ರ ಪುರುಷನಲ್ಲ. ಯಾವತ್ತೂ ಸ್ವಾತಂತ್ರ್ಯವನ್ನ ಎಲ್ಲಾ ಜೀವರು ಅಪೇಕ್ಷೆ ಪಡ್ತಾರೆ. ಲಕ್ಷ್ಮೀದೇವಿ ಇಂತಹ ಪುರುಷರನ್ನ ಪತಿಯನ್ನಾಗಿ ಸ್ವೀಕಾರ ಮಾಡಿದ್ರೆ ಸ್ವಾತಂತ್ರ್ಯ ಹರಣ ಆಗುತ್ತೆ ಅನ್ನೋದು ಪ್ರಧಾನವಾದ ಇಲ್ಲಿ ಇರುವ ತತ್ವ. 22 ಪದ್ಯಗಳಾಯ್ತು. 23ನೆಯ ಪದ್ಯ. ಖಳನಂತೆ ಒಬ್ಬ ತನಗೆ ಸಲ್ಲಾದ ಭಾಗ್ಯವ ಬಲ್ಲೀದ ಗಂಜಿ ಬರಿಗೈದ ದುರ್ಲಾಭ ಮುಕ್ತಿಗೆ ದೂರವೆಂದೆನಿಸುವ ಪಾತಾಳ ತಾಳಕ್ಕೆ ಇಳಿದಗಾಡ. ಇಲ್ಲಿ ಬಲಿಚಕ್ರವರ್ತಿಯ ಕಥೆನೇ ಹೇಳ್ತಾ ಇದ್ದಾರೆ. ಇವನು ಒಬ್ಬ ಇಂದ್ರನೇ. ಬಲಿಚಕ್ರವರ್ತಿ ಒಬ್ಬ ಇಂದ್ರನಂತೆ ಮೆರೆದ, ಸ್ವರ್ಗಲೋಕದ ಆಧಿಪತ್ಯ, ಭೂಲೋಕದ ಆಧಿಪತ್ಯದಲ್ಲಿ ಮೆರೆದ ಮಹಾನುಭಾವ ಬಲಿಚಕ್ರವರ್ತಿ. ಇವನನ್ನ ಆ ಸ್ವಯಂವರದಲ್ಲಿರುವಂತಹ ಬಲಿಯನ್ನ ಸ್ವೀಕಾರ ಮಾಡ್ಬೋದಲ್ವಾ? ಬಲಿಯನ್ನ ಹೊಡೆಯುವ ಶಕ್ತಿ ನೋಡಿ, ದೇವತೆಗಳೆಲ್ಲ ಅಮೃತ ಮಥನ ಮಾಡಿ ಅಮೃತವನ್ನ ಪಾನ ಮಾಡಿದ್ರು ಕೂಡ ಸಾಕ್ಷಾತ್ ಮೋಹಿನಿ ರೂಪದಿಂದ ಭಗವಂತನೇ ಬಂದು ಅಮೃತವನ್ನ ಪಾನ ಮಾಡಿಸಿದ. ಆದ್ರೂ ಯಾವ ದೇವತೆಗಳಿಗೂ ಬಲಿಚಕ್ರವರ್ತಿಯನ್ನ ಹತ್ತಿಕ್ಕುವ ಸಾಮರ್ಥ್ಯ ಬರಲಿಲ್ಲ. ಬಲಿಚಕ್ರವರ್ತಿಯನ್ನ ಹೊಡೆಯುವ ಸಾಮರ್ಥ್ಯ ಅವರಿಗೆ ಬರಲಿಲ್ಲ. ಆದ್ರಿಂದ ಕೆಲವೊಮ್ಮೆ ಅಷ್ಟು ಶಕ್ತಿ ದಾನ ಧರ್ಮಗಳಿಂದ ಪ್ರಾಪ್ತವಾಗುತ್ತಂತೆ. ಬಲಿಯಲ್ಲಿ ಬಲಿದಾನ ಅಂತ ಪ್ರಸಿದ್ಧವಾಗಿದೆ. ಬಲಿ ಮಾಡ್ತಾ ಇದ್ದ ದಾನ ಅಪ್ರತಿಮವಾದ ದಾನ. ಹಾಗಾಗಿ ಒಳ್ಳೆ ಔದಾರ್ಯ ಇದೆ. ಜಿಪುಣನಾದ ಗಂಡನನ್ನ ಕಟ್ಟಿಕೊಂಡ್ರೆ ಯಾವ ಹಬ್ಬಕ್ಕೂ ಯಾವ ವಸ್ತ್ರವೂ ಸಿಗಲ್ಲ, ಬಂಗಾರವೂ ಸಿಗಲ್ಲ. ಅದಕ್ಕೆ ಗಂಡನಲ್ಲಿ ಔದಾರ್ಯ ಇರಬೇಕು ಹೆಂಡತಿ ವಿಷಯದಲ್ಲಿ. ಅಂತಹ ಗಂಡನನ್ನ ಕಟ್ಟಿಕೊಳ್ಬೇಕು. ಈಗ ಬಲಿಚಕ್ರವರ್ತಿಯಲ್ಲಿ ಬೇಕಾದಷ್ಟು ಔದಾರ್ಯ ಇದೆ, ದಾನ ಬುದ್ಧಿ ಇದೆ, ಅಧಿಕಾರ ಇದೆ, ಸಂಪತ್ತಿದೆ. ಆದ್ರೆ ಅವಂದು ಯಾವುದು ಅಲ್ಲ, ಎಲ್ಲ ಕದ್ಕೊಂಡು ಬಂದಿದ್ದು. ಕೆಲವರು ಮನೆ ತುಂಬಾ ಸಂಪತ್ತಿರುತ್ತೆ, ಎಲ್ಲ ಲಪಟಾಯಿಸಿದ್ದು, ಪ್ರಾಮಾಣಿಕವಾದ ಧನ ಅಲ್ಲ. ಏನೋ ನಮಗೂ ಸುಖ ಸಿಕ್ಕರೆ ಸಾಕಲ್ವಾ ಅಂತ ಹೇಳಿದ್ರೆ ಸಾಧನೆಯ ಶಾಶ್ವತ ಸುಖ ತಪ್ಪಿ ಹೋಗುತ್ತೆ. ದುರ್ಲಭ ಮುಕ್ತಿಗೆ ದೂರವೆಂದೆನಿಸುವ ಅಂತ ಹೇಳಿದ್ದಾರೆ. ಅವನು ಎತ್ತರ ಏರ್ಬೇಕಾಗಿತ್ತು. ದೇವರ ಭಕ್ತನಾದ ಇಂದ್ರನ ಸ್ವತ್ತನ್ನ ಅಪಹಾರ ಮಾಡಿದ್ರಿಂದ ಸ್ವರ್ಗಲೋಕ ಅಲ್ಲ, ಅವನು ಪಾತಾಳ ಲೋಕ ಕೆಳಗಿಳಿದು ಹೋದ. ಅವನು ಪಾತಾಳ ತಳಕ್ಕೆ ಇಳಿದಗಡ ಅಂತ ಖಳನಂತೆ ದುರ್ಜನರಂತೆ ತನಗೆ ಸಲ್ಲದ ಭಾಗ್ಯವ
ಬಲ್ಲಿದ ಗಂಜಿ ಬರಿಗೈದ ಅಂತ. ಖಳನಂತೆ ಅಂದ್ರೆ ದುರ್ಜನನಂತೆ ತನಗೆ ಸಲ್ಲದ ಭಾಗ್ಯವಾದ್ರೆ ಇಂದ್ರ ಪದವಿಯ ಸುಖಗಳು ತನಗೆ ಸಂಬಂಧಪಟ್ಟಿದ್ದಲ್ಲ, ಅದು ಪುರಂದರ ಅನ್ನುವ ಇಂದ್ರನಿಗೆ ಸಂಬಂಧಪಟ್ಟಿದ್ದು. ಅದನ್ನ ತಾನು ಬಯಸಿದ. ಅದಾದ ಮೇಲೆ ಬಲ್ಲಿದ ಗಂಜಿ, ಬಲ್ಲಿದ ಅಂದ್ರೆ ಜ್ಞಾನಿಯಾದ ಅಂತ ಅರ್ಥ. ಜ್ಞಾನಿಯಾದ ಪರಮಾತ್ಮನಿಗೆ ಅಂಜಿ ಹೆದರಿಕೊಂಡು ವಾಮನನೇ ತ್ರಿವಿಕ್ರಮನಾದಾಗ ಹೆದರಿ ಬರಿಗೈದ ಅಂದ್ರೇನು, ಎಲ್ಲ ದಾನ ಮಾಡಿದ ಅಂತ ಅರ್ಥ. ಅದಾದ ಮೇಲೆ ದುರ್ಲಭ ಮುಕ್ತಿಗೆ ದೂರವೆಂದೆನಿಸುವ, ದುರ್ಲಭವಾದ ಮೋಕ್ಷಕ್ಕೆ ಅತ್ಯಂತ ದೂರನಾಗಿ ನಿಂತವನು ಬಲಿಚಕ್ರವರ್ತಿ. ಅಂದ್ರೆ ಅವನ ಸಾಧನೆ ಇನ್ನೂ ದೂರ ಆಯಿತು. ಅಂದ್ರೆ ವಾಮನನಾಗಿ ಬಲಿಚಕ್ರವರ್ತಿಗೆ ಸುತಳ ಲೋಕದ ಆಧಿಪತ್ಯವನ್ನು ಕೊಟ್ಟಿದ್ದಾನೆ. ಆದ್ರೆ ಅವನು ಇನ್ನೂ ಈ ಮನ್ವಂತರ ಎಲ್ಲ ಅಲ್ಲೇ ಇರ್ಬೇಕು. ಅವನು ಅದಾದ್ಮೇಲೆ ಇನ್ನೊಂದು ಮನ್ವಂತರದಲ್ಲಿ ಇಂದ್ರನಾಗಬೇಕು. ಆಮೇಲೆ ಅಲ್ಲಿ ಸಾಧನೆ ಮಾಡಿಕೊಂಡು ಮೋಕ್ಷಕ್ಕೆ ಹೋಗ್ಬೇಕು. ಸಂಪತ್ತನ್ನು ಬಯಸಿದಕ್ಕೆ ಅವನಿಗೆ ಸಾಧನೆ ಡಿಲೇ ಆಯ್ತು. ಈಗ ಉದಾಹರಣೆಗೆ ಒಂದು ಕಥೆ ಇದೆ. ಧ್ರುವ ಕುಮಾರ ಹಿಂದಿನ ಜನ್ಮದಲ್ಲಿ ದೊಡ್ಡ ತಪಸ್ವಿ. 6 ತಿಂಗಳು ಮಾತ್ರ ಮೋಕ್ಷಕ್ಕೆ ಸಾಧನೆ ಬಾಕಿ ಆಗಿತ್ತಂತೆ. ಅವನಿಗೆ ಶಾಶ್ವತ ಸುಖವೇ ಸಿಗ್ತಾ ಇತ್ತು. ಇನ್ನೇನು 6 ತಿಂಗಳು ಇರಬೇಕಾದ್ರೆ ಕೇವಲ 6 ತಿಂಗಳಿನಲ್ಲಿ ತಾನು ಒಂದು ತಪ್ಪು ಮಾಡಿದ. ಆ ಆಚಾರ್ಯ ಪುರುಷ ಧ್ರುವ ಕುಮಾರ ಹಿಂದಿನ ಜನ್ಮದಲ್ಲಿ ಆಚಾರ್ಯ ಪುರುಷ. ಅವನೇನು ಆಲೋಚನೆ ಮಾಡಿದ ಅಂದ್ರೆ, ಎಷ್ಟು ನಾನು ದೇವರ ಕಥೆ ಪುಣ್ಯ ಕಥೆಯನ್ನು ಕಾಲ ಕಳೀತಾ ಇದ್ದೀನಿ, ಭೂಲೋಕದಲ್ಲಿರುವ ಕ್ಷತ್ರಿಯರಿಗಿರುವ ವೈಭವ, ರಾಜರಿಗಿರುವ ವೈಭವ ನನಗೆ ದೇವರು ಕೊಡ್ಲಿಲ್ಲ ಅಂತ ದೇವರನ್ನ ಆಕ್ಷೇಪ ಮಾಡಿದಂತೆ ಅವನು ಸತ್ತೋದ. ಮುಂದೆ 6 ತಿಂಗಳು ತಪಸ್ಸನ್ನು ಮಾಡಿ 36,000 ವರ್ಷಗಳ ಕಾಲ ರಾಜನಾದ ಭೂಮಿಯಲ್ಲಿ. ಇದರಿಂದ ಏನಾಯ್ತು? ಮೋಕ್ಷ ಡಿಲೇ ಆಯ್ತು ಅಂತ ಅರ್ಥ. ಹಾಗಾಗಿ ನಾವು ಜಾಸ್ತಿ ಬೇಕುಗಳನ್ನ ಕೇಳಿದ್ರೆ ಭೂಲೋಕದಲ್ಲಿ ಅದನ್ನ ತಿನ್ನಿಸಲಿಕ್ಕೆ ದೇವರು ಅನೇಕ ಜನ್ಮಗಳನ್ನು ಕೊಡ್ತಾ ಹೋಗ್ತಾನೆ. ಅದಕ್ಕೆ ಏನ್ ಹೇಳ್ಬೇಕು ದೇವರ ಹತ್ರ ಅಂದ್ರೆ, ದೇವರೇ ನಿನ್ನ ಅನುಗ್ರಹ ಒಂದು ಬೇಕು, ನಮ್ಗೆ ಯಾವ್ದು ಹಿತ ಅದನ್ನು ಮಾಡು ಅಂತ ಕೇಳ್ಬೇಕು. ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳಿದ್ರೆ ಅದನ್ನು ಅನುಭವಿಸ್ಲಿಕ್ಕೆ ಮತ್ತೆ 10 ಜನ್ಮಗಳನ್ನು ಕೊಡ್ತಾನೆ. ಇವನಿಗೆ ಆಗಿದ್ದದೆ. ಬಲಿಚಕ್ರವರ್ತಿಗೆ ಇಂದ್ರಲೋಕದ ಆಸೆ ಬಂತು. ಇವತ್ತು ಬಲಿಚಕ್ರವರ್ತಿಯ ಮನೆಯಲ್ಲಿ ವಾಮನ ಕಾಯ್ತಾ ಇದ್ದಾನೆ. ಅವನಿಗೆ ಇಂದ್ರ ಪದವಿ ಮುಂದಿನ ಮನ್ವಂತರದಲ್ಲಿ ಇಂದ್ರ ಆಗ್ತಾನ ಅವನು. ಈಗ ದೇವೇಂದ್ರನೇ ಇಂದ್ರ. ಇವನಾದ್ಮೇಲೆ ಇವನ್ ಟರ್ಮ್ ಬರುತ್ತೆ ಬಲಿಚಕ್ರವರ್ತಿಯನ್ನು. ಅದಾದ್ಮೇಲೆ ಮೋಕ್ಷದ ಸುಖದ ಬಗ್ಗೆ ಆಲೋಚನೆ ಮಾಡ್ಬೇಕು ಅವನು. ಇಲ್ದೇನೆ ಇದ್ರೆ ಸಾಕ್ಷಾತ್ ವಾಮನ ರೂಪಿಯಾದ ಭಗವಂತನೇ ಬಂದಾಗ ಮೋಕ್ಷ ಕೇಳ್ಬೋದಿತ್ತು. ಅವನು ಮೋಕ್ಷಕ್ಕೆ ಹೋಗ್ಬೋದಾಗಿತ್ತು. ಏನೇನೋ ಆ ಆಧಿಪತ್ಯವನ್ನು ಕೇಳಿದ, ಸುಖವನ್ನು ಕೇಳಿದ, ದುರ್ಲಭ ಮುಕ್ತಿಗೆ ದೂರ ಅಂತ ಆದ. ಯಾರಿಗೂ ಸಿಗಲ್ಲ ಮೋಕ್ಷ, ಸಿಕ್ಕಾಪಟ್ಟೆ ಕಷ್ಟ. ತತ್ವಜ್ಞಾನ ಸಂಪಾದನೆ ಮಾಡಿ ಮೋಕ್ಷಕ್ಕೆ ಹೋಗೋದು ತುಂಬಾ ಕಷ್ಟ. ಅಂತಹ ಮೋಕ್ಷಪ್ರದನಾದ ಭಗವಂತನೇ ಬಂದಾಗ ಅದನ್ನ ಕೇಳದೆ ಮೂರ್ಖನಾದ, ಪಾತಾಳ ತಳಕ್ಕೆ ಇಳಿದ ಗಡ. ಮೇಲೇರ್ಬೇಕಾದ ಬಲಿಚಕ್ರವರ್ತಿ ಅಧಪತನ ಹೊಂದಿದ. ಆದ್ರಿಂದ ಇಂತಹ ಶ್ರೀಮಂತರಾಗಿದ್ರು ಕೂಡ ಆಲೋಚನೆಗಳು ಸರಿ ಇರೋದಿಲ್ಲ. ಇಂಥ ಪುರುಷರು ನಮಗೆ ಬೇಕಾಗಿಲ್ಲ ಅಂತ ಈ ಬಲಿಚಕ್ರವರ್ತಿಯನ್ನು ಕೂಡ ಲಕ್ಷ್ಮೀದೇವಿ ತ್ಯಜಿಸಿದ್ದಾಳೆ. ಇವನು ಗುಣಯುಕ್ತನಾಗಿಲ್ಲ ಅಂತ ತ್ಯಜಿಸಿದ್ದಾಳೆ. 24ನೇ ಪದ್ಯ ಇದರಲ್ಲಿ ಮುಕ್ತಾಯ ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ಹೇಳಿದ ಅಭಿಪ್ರಾಯಗಳನ್ನ, ಒಂದು ಹಂತದ ಅಭಿಪ್ರಾಯವನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ. ಎಲ್ಲರಾಯುಷ್ಯವ ಶಿಂಶುಮಾರ ದೇವ ಸಲ್ಲೀಲೆಯಿಂದ ತೊಲಗಿಸುವ ವಲ್ಲೆನಾನಿವರ ನಿತ್ಯ ಮುತ್ತೈದೆ ಎಂದು ಬಲ್ಲವರೆನ್ನ ಭಜಿಸುವರು. ಲಕ್ಷ್ಮೀದೇವಿಯನ್ನ ನಿತ್ಯ ಮುತ್ತೈದೆ ಅಂತ ಎಲ್ಲಾರು ಭಜನೆ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಈ ಸ್ವಯಂವರ ಮಂಟಪದಲ್ಲಿ ಕುಳಿತಿರುವಂತಹ ಪ್ರತಿಯೊಬ್ಬ ದೇವಾನುದೇವತೆಗಳ, ಋಷಿಗಳ, ರಾಜರ, ಮನುಷ್ಯರ ಎಲ್ಲರನ್ನೂ ಕೂಡ ದೃಷ್ಟಿ ಹಾಯಿಸಿ ನೋಡಿದಾಗ ಅವರ ಆಯುಷ್ಯ ಹರಣ ಆಗುತ್ತೆ, ಅವರಿಗೆಲ್ಲ ಮೃತ್ಯು ಇದೆ ಅಂತ ಕಾಣಿಸ್ತಾ ಇದೆ. ಶಿಂಶುಮಾರ ರೂಪಿಯಾದ ಪರಮಾತ್ಮ ಕಾಲ ನಿಯಾಮಕನಾಗಿದ್ದಾನೆ. ಶಿಂಶುಮಾರ ಮೇರು ಪರ್ವತದ ತುದಿಯಲ್ಲಿ ಶಿಂಶುಮಾರ ಮಂಡಲ ಇದೆ. ಆ ಶಿಂಶುಮಾರ ತನ್ನ ಮುಖವನ್ನ ಮೇರು ಪರ್ವತದ ಶಿಖರಕ್ಕೆ ಮಾಡಿಕೊಂಡು, ಅಂದ್ರೆ ಅವನ ಮುಖ ಕೆಳಗೆ ಇದೆ, ಅವನ ಬಾಲ ಮೇಲಿದೆ. ಆ ಬಾಲದಲ್ಲಿ ಸಮಸ್ತ ಗ್ರಹ ನಕ್ಷತ್ರಗಳನ್ನೆಲ್ಲ ಹಾಕಿಕೊಂಡು ತಿರುಗಿಸ್ತಾ ಇದ್ದಾನ ಅವನು. ಈ ಕಾಲ ನಿಯಾಮಕನಾಗಿ ಶಿಂಶುಮಾರನೇ ಇದ್ದಾನೆ. ಅವನು ತನ್ನ ಬಾಲದಲ್ಲಿ ಎಲ್ಲಾ ಲೋಕಗಳು, ಸೂರ್ಯ ಚಂದ್ರರು, ಹಗಲು ರಾತ್ರಿಗಳು, ಇದನ್ನ ತಿರುಗಿಸ್ತಾ 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 ಪ್ರತಿಯೊಬ್ಬರಿಗೂ ಆಯುಷ್ಯ ಹರಣ ಆಗ್ತಾ ಇರುತ್ತೆ. ಪ್ರತಿಯೊಬ್ಬರ ಆಯುಷ್ಯ ಹರಣಕ್ಕೆ ನಿಯಾಮಕ ಶಿಂಶುಮಾರ. ಅದು ದೇವತೆಗಳಿರಲಿ, ಬ್ರಹ್ಮದೇವರಿಂದ ಹಿಡಿದು ತೃಣಜೀವರ ತನಕ ಪ್ರತಿಯೊಬ್ಬರ ಆಯುಷ್ಯಕ್ಕೆ ನಿಯಂತ್ರಕ ಆ ಶಿಂಶುಮಾರ ರೂಪಿಯಾದ ಪರಮಾತ್ಮ. ಅವನಿಗೆ ಕಾಲ ನಿಯಾಮಕ ಅಂತ ಕರೀತಾರೆ.
ಆ ಲೀಲೆಯಿಂದ ಅವನಿಗೆ ಈ ತರ ವ್ಯಾಪಾರವನ್ನ ಮಾಡ್ತಾನೆ. ಚಕ್ರದ ಬಾಲದ ತುದಿಯಲ್ಲಿ ವಿಶೇಷವಾಗಿ ಎಲ್ಲಾ ಗ್ರಹ ನಕ್ಷತ್ರಗಳನ್ನು ಹಾಕಿಕೊಂಡು ತಿರುಗಿಸ್ತಾನೆ ಅವನು. ಇದರಿಂದ ಅವರಿಗೆ ಜ್ಯೋತಿರ್ಮಂಡಲದ ನಿಯಮನದಂತೆ ಎಲ್ಲ ಕಾಲವಶರಾಗಿ ಹೋಗ್ತಾರೆ ಜೀವರಾಶಿಗಳು. ಕಾಲೋ ಬಲಿಯಾನ್ ಬಲಿನಾಂ ಭಗವಾನ್ ಈಶ್ವರೋಮಯ. ಆದ್ರಿಂದ ಬ್ರಹ್ಮಾದಿ ದೇವತೆಗಳು ಕೂಡ ಶಿಂಶುಮಾರನ ಕಾಲ ನಿಯಾಮಕತ್ವದಲ್ಲಿ ಸೇರಿಕೊಂಡಿದ್ದಾರೆ. ಆದ್ರೆ ಭಗವಂತ ಈ ಕಾಲ ನಿಯಾಮಕನೇ ಹೊರತು ಕಾಲದ ಒಳಗಡೆ ಸಿಕ್ಕಾಕೊಂಡಿಲ್ಲ ಅವನು. ಈ ಕಾಲದ ಉಪದ್ರವಗಳು ಅವನಿಗೆ, ಕಾಲ ದೇಶಗಳ ತಡೆಗಳು ಪರಮಾತ್ಮನಿಗಿಲ್ಲ. ಹಾಗಾಗಿ ಶಿಂಶುಮಾರನ ದೇವನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಯಾವ ದೇವತೆಗಳನ್ನ, ಋಷಿಗಳನ್ನ, ಚಕ್ರವರ್ತಿಗಳನ್ನ ನೋಡಿದ್ರು ಇವರೆಲ್ಲರಲ್ಲಿಯೂ ಕೂಡ ಆಯುಷ್ಯದ ಕೊರತೆ ಎನ್ನುವ ನ್ಯೂನತೆ ಇದೆ. ನಾನು ನಿತ್ಯ ಮುತ್ತ ಇದೆ. ಇವರೆಲ್ಲ ಆಯುಷ್ಯಹೀನರು. ಇವರನ್ನೆಲ್ಲ ಸ್ವೀಕಾರ ಮಾಡಿದ್ರೆ ವೈಧವ್ಯವೇ ಗತಿ. ಹಾಗಾಗಿ ಇದು ಬೇಡ ಅನ್ನುವ ದೃಷ್ಟಿಯಿಂದ ಎಲ್ಲರ ಆಯುಷ್ಯವ ಶಿಂಶುಮಾರ ದೇವ ಲೀಲೆಯಿಂದ ತೊಲಗಿಸುವ, ನಾಶ ಮಾಡಿಬಿಡ್ತಾನೆ ಆಯುಷ್ಯವನ್ನ. ಒಲ್ಲೆ ನಾನಿವರ ನಿತ್ಯ ಮುತ್ತೈದೆ ಎಂದು ಬಲ್ಲವರನ್ನ ಭಜಿಸುವರು. ಜ್ಞಾನಿಗಳಾದವರು ನನ್ನನ್ನ ಈ ಕ್ರಮದಲ್ಲಿ ಭಜಿಸ್ತಾರೆ. ಒಟ್ಟಿನಲ್ಲಿ ಇದರ ತಾತ್ಪರ್ಯಾರ್ಥ ಏನು ಅಂದ್ರೆ, ಲಕ್ಷ್ಮೀದೇವಿಗೆ ಅರ್ಹರಾದವರು ಬ್ರಹ್ಮನೂ ಅಲ್ಲ, ರುದ್ರನೂ ಅಲ್ಲ, ಇಂದ್ರನೂ ಅಲ್ಲ, ಚಂದ್ರನೂ ಅಲ್ಲ, ಯಾವ ದೇವ ಋಷಿಗಳೂ ಅಲ್ಲ, ಮನುಷ್ಯರೂ ಅಲ್ಲ. ಹಾಗಾಗಿ ಲಕ್ಷ್ಮೀಪತಿಯಾದ ನಾರಾಯಣ ಈ ಯಾವ ಕಾಲದ ಬೇಗ ಇಲ್ಲ. ಹಿಂದೆ ಅವರಲ್ಲಿ ಹೇಳಿದ ಎಲ್ಲಾ ದುರ್ಗುಣಗಳನ್ನ ಇಲ್ಲ ಅಂತ ಹೇಳ್ಕೊಂಡು ಬರಬೇಕು. ಇನ್ನೊಂದು ಕೆಲಸ ಇದೆ ನಮಗೀಗ. 24ನೇ ಪದ್ಯದ ತನಕ ಇತರ ದೇವತೆಗಳಲ್ಲಿ ಏನೆಲ್ಲ ದೋಷಗಳನ್ನ ಹೇಳಿಕೊಂಡು ಬಂದಿದ್ದಾರೆ, ಅದು ಯಾವ ದೋಷಗಳು ಕೂಡ ಭಗವಂತನಲ್ಲಿಲ್ಲ ಅಂತ ಹೇಳ್ಬೇಕು. ಅಂದ್ರೇನು? ಹಿಂದೆ 23ನೇ ಪದ್ಯದಲ್ಲಿ ಹೇಳಿದ್ರು, ಖಳನಂತೆ ಒಬ್ಬ ತನಗೆ ಸಲ್ಲದ ಭಾಗ್ಯವ ಬಲ್ಲಿದ ಗಂಜಿ ಅಂತ ಬಲಿಚಕ್ರವರ್ತಿ ಆ ಪರಮಾತ್ಮನಿಗೆ ಹೆದರಿಕೊಂಡು ಎಲ್ಲ ದಾನ ಮಾಡಬೇಕಾಯ್ತು. ಈ ನಾರಾಯಣನಿಗೆ ಹೆದರಿಕೆ ಇಲ್ಲ. ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ ತಕ್ಕ ಗುಣವಿಲ್ಲ ಅಂದ್ರು. ನರಕದಲ್ಲಿ ಮರ್ಮವ ಮೆಟ್ಟಿ ಕೊಲಿಸುವ ಭಗವಂತ ಯಾವ ನರಕವನ್ನು ಆಳಬೇಕಾಗಿಲ್ಲ. ಅವನಲ್ಲಿ ಸದ್ಗುಣಗಳೇ ಇವೆ, ತಕ್ಕ ಗುಣ ಇಲ್ಲ ಅಂತ ಹೇಳಬಾರದು. ಅದಾದ ಮೇಲೆ ಅದರ ಹಿಂದಿನ ಪದ್ಯದಲ್ಲಿ ಹೇಳಿದ್ರು, ಒಬ್ಬೊಬ್ಬರಲ್ಲಿ ಒಂದೊಂದು ದೋಷಗಳಿದೆ ಅಂತ ಹೇಳಬೇಕಾದ್ರೆ ಮಾವನ ಕೊಂದೊಬ್ಬ ಮರುಳಾಗೆನೋ ಗಡ. ಯಾವ ಮಾವನನ್ನು ಭಗವಂತ ಕೊಲ್ಲಿಲ್ಲ, ಹುಚ್ಚಾಗ್ಲಿಲ್ಲ. ಆದ್ರಿಂದ ಹಾರ್ವನ ಕೊಂದೊಬ್ಬ, ಯಾವ ಬ್ರಾಹ್ಮಣರನ್ನು ಕೂಡ ಕೊಲ್ಲಲಿಲ್ಲ. ಇನ್ನು ಬ್ರಾಹ್ಮಣ ಬಂದು ಎದೆಗೆ ಒದ್ರೆ ಭೃಗು ಋಷಿಗಳು ನೋವಾಯ್ತಾ ಅಂತ ಕೇಳಿದ ದೇವರು. ಇಂಥ ಕುಂದು ಕೊರತೆಗಳು ಅವನಲ್ಲಿಲ್ಲ. ಜೀವರ ಕೊಂದೊಬ್ಬ ಕುಲಗೇಡೆಂದೆನಿಸಿದ ಅಂತ ಯಾವ ಜೀವರನ್ನು ಕೊಲ್ಲಿಲ್ಲ. ರಾಮಾವತಾರದಲ್ಲಿ ಒಬ್ಬ ಬ್ರಾಹ್ಮಣನ ಮಗ ಸತ್ತಾಗ ಕೃಷ್ಣ ಆ ಶಂಭೂಕ ಅನ್ನುವ ದೈತ್ಯನನ್ನ ಸಂಹಾರ ಮಾಡಿ ಆ ಮಗನನ್ನ ಬದುಕಿಸಿದ್ದಾನೆ. ಯಾವ ಬ್ರಾಹ್ಮಣರನ್ನು ಕೊಲ್ಲಿಲ್ಲ, ಬ್ರಾಹ್ಮಣರ ಮಕ್ಕಳನ್ನು ಕೂಡ ಕೊಲ್ಲಿಲ್ಲ. ಇಂತಹ ದೋಷಗಳೆಲ್ಲ ಪರಮಾತ್ಮನಲ್ಲಿ ಇಲ್ಲ ಅಂತ ಹೇಳ್ಕೊಂಡು ಬರಬೇಕು. ಆಮೇಲೆ ಜೀವರ ಶಿವನಿಂದೊಬ್ಬ ಬಯಲಾದ, ಅವನು ಶಿವ ಏನಾದ, ಮನ್ಮಥನ ಆಕ್ರಾಂತನಾಗಿ ಅವನನ್ನು ಭಸ್ಮ ಮಾಡಿದ. ಇದೇ ಮನ್ಮಥ ನಾರಾಯಣನನ್ನ ಕೆಣಕ್ಲಿಕ್ ಬಂದಾಗ ತನ್ನ ತೊಡೆಯಿಂದ ಊರ್ವಶಿನ ಸೃಷ್ಟಿ ಮಾಡಿಕೊಟ್ಟ. ಮನ್ಮಥನನ್ನು ಸಂಹಾರ ಮಾಡಲಿಲ್ಲ. ನಿನಗಿಂತ ಚಂದುಳ್ಳೆ ಚೆಲುವೆ ನನ್ನ ತೊಡೆಯಲ್ಲೇ ಇದ್ದಾಳೆ ತಗೋ ಅಂತ ಊರ್ವಶಿನ ತೊಡೆಯಿಂದ ಸೃಷ್ಟಿ ಮಾಡಿಕೊಟ್ಟ. ಸಿಟ್ಟು ಮಾಡ್ಕೊಳ್ಳಿಲ್ಲ, ಕಾಮಕ್ಕೂ ತುತ್ತಾಗ್ಲಿಲ್ಲ. ಇನ್ನು ನಶ್ವರ ಐಶ್ವರ್ಯ ಬಯಸುವನೊಬ್ಬ ಅಂತ ಹೇಳಿದ್ದಾರೆ. ಪರಮಾತ್ಮನಿಗೆ ಶಾಶ್ವತವಾದ ಐಶ್ವರ್ಯ, ರಮಾ ಬ್ರಹ್ಮಾದಿಗಳಿಗೆಲ್ಲ ಐಶ್ವರ್ಯ ಅವನೇ ಕೊಡ್ತಾನೆ. ಪರರ ಆಶಯ ಇಲ್ಲೇ ಇಲ್ಲ, ಸ್ವತಂತ್ರನಾಗಿದ್ದಾನೆ. ಹಲ್ಲುದುರಿಸಿಕೊಳ್ಳುವ ಪ್ರಸಂಗವೇ ಇಲ್ಲ ಪರಮಾತ್ಮನಿಗೆ. ಇನ್ನ ಕೈಕಾಲು ಅದೃಶ್ಯಾಂಗ್ರಿಯೊಬ್ಬ ಅಂತ, ಕೈಕಾಲೆಲ್ಲ ಸರಿಯಾಗಿದೆ, ಒಕ್ಕಣ್ಣ ಅನ್ನುವ ಸ್ಥಿತಿಯೇ ಇಲ್ಲ, ವಿಶ್ವದಶ್ಚಕ್ಷು ಪರಮಾತ್ಮ. ಹೀಗೆ ಇದು ಯಾವುದೂ ದೋಷಗಳಿಲ್ಲ ಅಂತ ಪರಮಾತ್ಮನಲ್ಲಿ ಹೇಳಿಕೊಂಡು ಬರಬೇಕು. ಕಾಮ ನಿರ್ಜಿತನೊಬ್ಬ, ಕಾಮಿನಿಗೆ ಸೋತೊಬ್ಬ, ಭಾಮಿನಿಯ ಹಿಂದೆ ಹಾರಿದವ ಅಂತ. ಈ ಕಾಮಕ್ಕೆ ಮರುಳಾಗಿ ಒಂದು ಹೆಣ್ಣಿನ ಹಿಂದೆ ದೇವರು ಹಾರಿದ್ದಿಲ್ಲೇ ಇಲ್ಲ. ಎಲ್ಲಾ ಹೆಣ್ಮಕ್ಳು ಬಂದು ಕೃಷ್ಣ ನನಗೆ ಬೇಕು ಅಂತ ಬಯಸಿದ್ರೆ ವಿನಃ ಅವನು ಕಾಮಾಂಧರಾದ. ಕೃಷ್ಣನ ಬಯಕೆ, ಕೃಷ್ಣನಿಗೆ ಹೆಣ್ಣಿನ ಬಯಕೆ ಇದೆ ಅಂತ ತಿಳ್ಕೊಂಡವರಿಗೆ ಕೃಷ್ಣ ಅದೃಶ್ಯನಾದ ಗುಪ್ಪಿಕಾವತಾರದಲ್ಲಿ. ಗೋಪಿಕಾ ಸ್ತ್ರೀಯರೆಲ್ಲ ಸ್ತೋತ್ರ ಮಾಡಿದ್ಮೇಲೆ ಕಾಣಿಸ್ತಾನೆ ಅವನು. ಹಾಗಾಗಿ ಕಾಮಾಂಧನಲ್ಲ ಅವನು ಪರಮಾತ್ಮ. ಇನ್ಯಾವ ಗುರುಪುತ್ರಿಯರಿಗೂ ಗುರು ಸ್ತ್ರೀಯರಿಗೂ ಗುರುಪತ್ನಿಯರಿಗೂ ವಿಚಾರಾದಿ ವಾರ್ತೆಗಳು ಪರಮಾತ್ಮನಿಗಿಲ್ಲ. ಆಮೇಲೆ ಧನಕ್ಕೆ ಮರುಳಾಗ್ತಾನೆ ಅಂತ ಹೇಳಿದ್ರು. ಅಂತಹ ಧನಕ್ಕೆ ಮರುಳಾಗುವ ಅವ್ಯವಸ್ಥೆಯೇ ಇಲ್ಲ. ಯಾಕೆಂದ್ರೆ ಲಕ್ಷ್ಮೀಪತಿ ಅವನು ಭಿಕ್ಷೆ ಬೇಡುವ ಸ್ಥಿತಿ, ಧನಕ್ಕೆ ವಶನಾಗುವಂತಹ ಸ್ಥಿತಿ ಇಲ್ಲ, ತಪಸ್ಸು ಮಾಡುವ ಸ್ಥಿತಿ ಇಲ್ಲ. ಯಾಕೆಂದ್ರೆ ನಿತ್ಯ ಜ್ಞಾನರೂಪಿಯಾದ ಪರಮಾತ್ಮ ತಪಸ್ಸು ಮಾಡಿ ಗಳಿಸಬೇಕಾದ ಫಲ ಯಾವುದೂ ಇಲ್ಲ. ಜ್ವಲಿಸುವ ಕೋಪದಿ ಶಾಪವೂ ಕೊಡುವರು ಅಂತ ಇದೆ. ಯಾವ ಹೆಣ್ಮಕ್ಕಳಿಗೂ ಶಾಪ ಕೊಡ್ಲಿಲ್ಲ.
ಕೃಷ್ಣ ಹೇಳ್ತಾನೆ, ನನ್ನ ಅಂಗಸಂಗ ಆದವರಿಗೆಲ್ಲ ಮೋಕ್ಷದಲ್ಲಿ ವಿಶೇಷ ಸುಖ ಕೊಡಬೇಕು ಅಂತ ಹೇಳಿದಾನೆ. ಹೆಣ್ಣಿನ ನಿಮಿತ್ತದಿಂದ ಕೋಪ ಮಾಡಿಕೊಳ್ಳಿಲ್ಲ ಅವನು. ಈ ರೀತಿಯಾಗಿ ಉನ್ನತ ದೋಷಗಳೆಲ್ಲ ದೇವತೆಗಳಲ್ಲಿದೆ, ಉನ್ನತ ಗುಣಗಳೆಲ್ಲ ಪರಮಾತ್ಮನಲ್ಲಿದೆ. ಹೀಗಾಗಿ ಈ ದೇವತೆಗಳಲ್ಲಿರುವ ಯಾವುದೇ ದೋಷಗಳು ಪರಮಾತ್ಮನಲ್ಲಿಲ್ಲ, ನಾರಾಯಣನಲ್ಲಿಲ್ಲ ಅಂತ ಈ ರೀತಿ ನಿಶ್ಚಯ ಮಾಡಿಕೊಂಡು ಲಕ್ಷ್ಮೀದೇವಿ 25ನೇ ಪದ್ಯದಲ್ಲಿ ತನ್ನ ಗುಣಗಳನ್ನ ಆಲೋಚನೆ ಮಾಡ್ತಾಳೆ. ನಾನು ಹೇಗಿದ್ದೇನೆ, ಇವ್ರು ಹೇಗಿದ್ದಾರೆ, ನನ್ನ ಅರ್ಹತೆಗೆ ಸಮಾನನಾದ ಪತಿ ಯಾರು ಅನ್ನುವುದನ್ನ 25ನೆಯ ಪದ್ಯದಲ್ಲಿ ನಿರ್ಣಯ ಮಾಡಿಕೊಳ್ತಾರೆ. ಈ ಲಕ್ಷ್ಮೀ ಶೋಭಾನವನ್ನ ಈ ಕ್ರಮದಲ್ಲಿ ಚಿಂತನೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಬದುಕಿನ ಪ್ರತಿಯೊಂದು ನಡೆಗಳಲ್ಲಿಯೂ ಕೂಡ ಪ್ರಾಮಾಣಿಕವಾದ ವಿಮರ್ಶೆಗಳು ಬರುತ್ತೆ, ಬದುಕು ಹಸನಾಗುತ್ತೆ. ಎಲ್ಲೋ ಅವಿವೇಕದ ಹೆಜ್ಜೆಗಳನ್ನು ಇಡುವ ಸ್ಥಿತಿ ನಮ್ಮ ಪಾಲಿಗೆ ಬರಲ್ಲ. ಬುದ್ಧಿಪೂರ್ವಕವಾಗಿ ಇದನ್ನ ಅಧ್ಯಯನ ಮಾಡಿದ್ರೆ ಸಿದ್ಧಿ ಆಗುತ್ತೆ ಅನ್ನೋದು ಗುರುರಾಜರ ಮಾತು. ಹಾಗಾಗಿ ಲಕ್ಷ್ಮೀದೇವಿ ಜಗನ್ಮಾತೆಯಾಗಿ ನಮಗೆ ಪಾಠ ಮಾಡ್ತಾ ಇದ್ದಾಳೆ. ಹೇಗೆ ವಿಮರ್ಶೆ ಮಾಡಬೇಕು, ನಮ್ಮ ಬದುಕನ್ನ ಹೇಗೆ ಹಸನು ಮಾಡಿಕೊಳ್ಳಬೇಕು, ಆಲೋಚನೆಗಳನ್ನ ಮಾಡಿ ವಿವಾಹ ಮಾಡಿಕೊಳ್ಳಬೇಕು, ಜೀವನ ಪೂರ್ತಿ ಅವರ ಜೊತೆಗೆ ಸಂಸಾರ ಮಾಡಬೇಕು ಅಂದ್ರೆ ಆದಷ್ಟು ಅಲ್ಪತೆಗಳಿಲ್ಲದೆ ಇರುವಂತಹ ಉತ್ತಮ ಗುಣ ವ್ಯಕ್ತಿಯನ್ನೇ ಸ್ವೀಕಾರ ಮಾಡಿ ಎನ್ನುವುದು ಲಕ್ಷ್ಮಿಯ ಮಾತು. ಒಂದ್ ವೇಳೆ ಸ್ವೀಕಾರ ಆಗಿ ಹೋಗಿದ್ರೆ ಇದನ್ನ ಪ್ರಾರ್ಥನೆ ಮಾಡಿದ್ರೆ ಇರುವುದನ್ನು ಸರಿ ಮಾಡಿಕೊಡ್ತಾನೆ, ಇರುವ ಭಾಗ್ಯವನ್ನ ಭಗವಂತ ತಾನು ಅನುಕೂಲವಾಗಿ ಕಲ್ಪಿಸಿಕೊಡ್ತಾನೆ ಎನ್ನುವ ಅಭಿಪ್ರಾಯಗಳು ಇದರಲ್ಲಿದೆ ಎಂಬಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಮತ್ತೆ ನಾಳೆ ಮಧ್ಯಾಹ್ನ 3 ಗಂಟೆಗೆ 25ನೇ ಪದ್ಯದ ವಿವರಣೆ ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.